ಹಿಂದೂಗಳನ್ನು ಒಟ್ಟು ಮಾಡೋದು ಬಹಳ ಕಷ್ಟದ ಕೆಲಸ. ಆ ರೀತಿಯ ಸಮಾಜ ಭಾರತದಲ್ಲಿದ್ದಾಗ ಡಾಕ್ಟರ್ ಹೆಡ್ಗೇವಾರ್ ಅವರು RSS ಅನ್ನು ಪ್ರಾರಂಭ ಮಾಡಿದರು. ಸಂಘದ ಪ್ರತಿಯೊಬ್ಬ ಸ್ವಯಂ ಸೇವಕನಿಗೆ ಪ್ರತಿಜ್ಞೆಯನ್ನು ಮಾಡಿಸ್ತಾ ಇದ್ರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ತನು ಮನ ಧನಗಳನ್ನು ಸಮರ್ಪಿಸಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಜೀವನ ಪರ್ಯಂತ ಮಾಡ್ತೇನೆ. ಕಾಂಗ್ರೆಸ್ ಹೆಸರಿನಲ್ಲಿ ಸತ್ಯಾಗ್ರಹಗಳು ನಡೀತಾ ಇತ್ತು. RSSನ ಸ್ವಯಂ ಸೇವಕರು ಅದರಲ್ಲಿ ಭಾಗವಹಿಸ್ತಾ ಇದ್ರು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಕರೆ ಕೊಡುತ್ತೆ. ಅಂದ್ರೆ 9 ದಿನ ಮಾತ್ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದ್ದಿದ್ದು. ಒಂದೆರಡು ದಿವಸದಲ್ಲಿ ಎಲ್ಲ ನಾಯಕರನ್ನು ಬಂಧಿಸಿದ್ದಾರೆ. ನಡೆಸಿದವರು ಯಾರು? ಅದು RSS ಕಾರ್ಯಕರ್ತರು. ದಿಲ್ಲಿ ಮುಜಫರ್ ನಗರ ಈ ರೈಲು ಮಾರ್ಗ ಏನಿದೆ ಇದನ್ನು ಸಂಪೂರ್ಣ ಧ್ವಂಸ ಮಾಡ್ತಾರೆ RSS ಕಾರ್ಯಕರ್ತರು. ಮೀರತ್ ಹತ್ರದ ಒಂದು ಊರಿನಲ್ಲಿ ಅಂಚೆ ಕಚೇರಿ ಮೇಲೆ ಧ್ವಜಾರಿಸ್ತಾ ಇದ್ದಂತಹ ಸ್ವಯಂ ಸೇವಕನ ಮೇಲೆ ಪೊಲೀಸರು ಗುಂಡಾರಿಸ್ತಾರೆ. ಅವನು ಬಲಿದಾನ ಆಗುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಲ್ಲಲ್ಲಿ ಆಶ್ರಯವನ್ನು ಕೊಡ್ತಾ ಇದ್ದಿದ್ದು RSS ಕಾರ್ಯಕರ್ತರು. 1946ರಲ್ಲೇನೆ ಡೈರೆಕ್ಟ್ ಆಕ್ಷನ್ ಡೇ ಅಂತೇಳಿ ಹಿಂದೂಗಳ ಮೇಲೆ ಆಕ್ರಮಣ ಪ್ರಾರಂಭ ಆಗುತ್ತೆ. ಆಗ ಹಿಂದೂಗಳನ್ನು ರಕ್ಷಣೆ ಮಾಡಿದವರು RSS ಸ್ವಯಂ ಸೇವಕರು. ಆನಂತರ ನಮ್ಮ ದೇಶಕ್ಕೆ ಬಂದಂತಹ ಬಹಳ ದೊಡ್ಡ ಸವಾಲು ಅಂತ ಹೇಳಿದ್ರೆ 1975ರಲ್ಲಿ ತುರ್ತು ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸ ಮಾಡಿದ್ಯಾರು? ಅದು RSS. ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡೆದ ಇದ್ದಂತಹ ಕಾಲದಿಂದ ಹೆಮ್ಮೆಯಿಂದ ನಾನು ಹಿಂದೂ ಅಂತ ಹೇಳ್ಕೊಳ್ಳಿ ಸಂಘ ಮಾಡ್ತಾ ಇರುವಂಥದ್ದು. ಸಂಘದ ಪ್ರಾರ್ಥನೆ ಎಲ್ಲಿ ಬರುತ್ತೆ ಅಂದರೆ ಇದು ಭಗವಂತನ ಕೆಲಸ. ಸುಮಾರು 2000 ವರ್ಷಗಳ ಕಾಲ ಭಾರತ ಈ ರೀತಿಯ ಪರಕೀಯರ ಆಳ್ವಿಕೆಗೆ ಒಳಗಾಗಬೇಕಾದಂತಹ ಒಂದು ದುರ್ದೈವ ಇದನ್ನು ಭಾರತೀಯ ಸಮಾಜ ನೋಡಿದೆ. ಅಂತಿಮವಾಗಿ 1947ರಲ್ಲಿ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ನಮಗೆ ಸಿಕ್ತು. ಅರಬ್ಬರಿಂದ ಇತ್ತೀಚಿನ ಇತಿಹಾಸ ಅಂತ ಅಂದ್ಕೊಳ್ಳೋದಾದರೆ ಅರಬ್ಬರಿಂದ ಪ್ರಾರಂಭವಾಗಿ ಬೇರೆ ಬೇರೆ ಯುರೋಪಿಯನ್ ಆಕ್ರಮಣಕಾರರು ಎಲ್ಲರನ್ನೂ ಈ ದೇಶದಿಂದ ಓಡಿಸಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮಗೆಲ್ಲ ಗೊತ್ತಿದೆ, ಈ ಯುರೋಪಿಯನ್ ಆಕ್ರಮಣಕಾರರು ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು ಇವರನ್ನು ವಿರೋಧಿಸಿ ಹೋರಾಟ ಮಾಡಿದ ಕಾಲ ಸುಮಾರು 200 ವರ್ಷ ಅಂತ ಹೆಚ್ಚು ಕಮ್ಮಿ ನಾವು ಹೇಳ್ಬೋದು. 1757ರ ಪ್ಲಾಸಿ ವಾರ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಮುಂದೆ ಬಂದ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇರಬಹುದು, ಅನಂತರದ ಅನೇಕ ಹೋರಾಟಗಳಿರಬಹುದು. ಈ 200 ವರ್ಷಗಳ ಕಾಲ ನಡೆದ ಹೋರಾಟ ಇದು ಒಂದು ಬಹಳ ಇತಿಹಾಸದ ಒಂದು ಬಹಳ ಪ್ರಮುಖವಾದ ಘಟ್ಟ. 2-3 ರೀತಿಯ ಹೋರಾಟ ನಡೀತು. ಒಂದು ಕ್ರಾಂತಿಕಾರಿಗಳು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ನೋಡಿದರೆ ಅನೇಕ ರಾಜರು ಭಾರತವನ್ನು ಆಳ್ತಾ ಇದ್ರು. ಆದರೆ ಎಷ್ಟು ಗುಪ್ತವಾಗಿ ಎಲ್ಲರೂ ಒಟ್ಟಾಗಿ ಯೋಜನೆ ಮಾಡಿದರು. ಎಲ್ಲರ ಉದ್ದೇಶ ಇದ್ದದ್ದು ಒಂದೇ, ಈ ನಮ್ಮ ಮಾತೃಭೂಮಿಯನ್ನು ಭಾರತವನ್ನು ಬರೀ ಭೂಮಿ ಅಂತ ನಾವು ನಮ್ಮ ದೇಶ ಅಂತ ಅಂದ್ಕೊಳ್ಳಲ್ಲ. ಭಾರತ ನಮ್ಮ ತಾಯಿ, ಭಾರತ ಮಾತೆ ಅಂತ ಹೇಳ್ತೀವಿ. ಈ ಮಾತೃಭೂಮಿಯನ್ನು ವಿದೇಶಿಯ ಆಕ್ರಮಣಕಾರರ ಬಂಧನದಿಂದ ಬಿಡಿಸಬೇಕು ಯೋಜನೆ ಮಾಡಿದರು. ಬ್ರಿಟಿಷರ ಸೈನ್ಯದಲ್ಲಿದ್ದಂತಹ 90% ಹೆಚ್ಚಿನ ಸೈನಿಕರು ಅವರು ಯುರೋಪಿಂದ ಬಂದವರಲ್ಲ, ಭಾರತದ್ದೇ ಸೈನಿಕರು. ಅವನಿಗೂ ಹೃದಯದಲ್ಲಿ ಇರುತ್ತೆ, ನಮ್ಮ ದೇಶವನ್ನು ನಾವು ಬಂಧನದಿಂದ ಬಿಡಿಸಬೇಕು. ಅನಿವಾರ್ಯವಾಗಿ ಬ್ರಿಟಿಷ್ ಸೈನ್ಯದಲ್ಲಿ ನಾವಿದ್ದೀವಿ. ಈ ಸೈನಿಕರ ನಡುವೆ ಗುಪ್ತವಾದಂತಹ ಸಂದೇಶ ರೊಟ್ಟಿ ಮತ್ತು ಕಮಲ ಅವನಿಗೆ ತಲುಪಿದೆ ಅಂದರೆ ಅವನಿಗೆ 1857ರ ಸಿಪಾಯಿ ದಂಗೆ ಅಂತ ಯಾವುದನ್ನು ಬ್ರಿಟಿಷರು ಕರೆದರು. ಅಂದರೆ ಆ ರೀತಿ ದಂಗೆ ಏಳುವಂತಹ ಯೋಜನೆ ವಿವರ ಅವನಿಗೆ ತಲುಪಿದೆ. ಅಲ್ಲಿಂದ ಒಂದು ಸೈನಿಕ ಶಿಬಿರಕ್ಕೆ ಅದು ತಲುಪ್ತಾ ಇತ್ತು. ಅಲ್ಲಿಂದ ಸಂದೇಶವಾಹಕರು ಮೆಸೆಂಜರ್ಸ್ ಇನ್ನೊಂದು ಸೈನಿಕ ಶಿಬಿರಕ್ಕೆ ಈ ವಿಚಾರವನ್ನು ತಗೊಂಡು ಹೋಗ್ತಾ ಇದ್ರು. ಕ್ರಾಂತಿಯ ವಿಷಯ ಇದು ಎಲ್ಲ ಕಡೆ ತಲುಪ್ತು. ಆದರೆ ಕ್ರಾಂತಿ ಪ್ರಾರಂಭ ಆಗುವ ಮೊದಲೇ ಅದು ವಿಷಯ ಬಹಿರಂಗ ಆದದ್ರಿಂದ ಬ್ರಿಟಿಷರು 1857ರ ಕ್ರಾಂತಿಯನ್ನು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಅದನ್ನು ತಹಬಂದಿಗೆ ನಿಯಂತ್ರಣಕ್ಕೆ ತಗೊಂಡ್ರು. ಆ ಯೋಜನೆ ವಿಫಲ ಆಯಿತು. 1857ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಆದರೆ ಈ ಯೋಜನೆಯ ಪರಿಣಾಮ, ಈ ಸಂಗ್ರಾಮದ ಪರಿಣಾಮ ಏನಾಯ್ತಂದರೆ ಭಾರತದ ಪ್ರತಿಯೊಬ್ಬನಲ್ಲೂ ಕೂಡ ಸ್ವಾತಂತ್ರ್ಯದ ಕಿಚ್ಚು, ಆ ಬೆಂಕಿ ಅದು ಉರಿಲಿಕ್ಕೆ ಪ್ರಾರಂಭ ಆಯಿತು. ನಾವು ಸ್ವಾತಂತ್ರ್ಯವನ್ನು ಪಡೆದೇ ತೀರ್ತೇವೆ ಅನ್ನುವಂತಹ ಒಂದು ಮಾನಸಿಕತೆ ಯುವಕರಲ್ಲಿ ನಿರ್ಮಾಣ ಆಯಿತು.
ಸೈನಿಕರು ಸರಿಯಾದ ಅವಕಾಶಕ್ಕಾಗಿ ಕಾಯ್ಲಿಕ್ಕೆ ಪ್ರಾರಂಭ ಮಾಡಿದರು. ಇದು ವಿಫಲ ಆದರೆ ಇನ್ನೊಂದು ಸಲ ನಾವು ಕ್ರಾಂತಿಯನ್ನು ಮಾಡಿಯೇ ಮಾಡ್ತೇವೆ. ಈ ರೀತಿಯ ವಿಶ್ವಾಸ ಸೈನಿಕರಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ಅನಂತರ ಸ್ವಾಮಿ ವಿವೇಕಾನಂದರಂತಹ ವೀರ ಸನ್ಯಾಸಿ ಅಂತ ಕರಿತೇವೆ ನಾವು ಅವರನ್ನು. ಅಂತಹ ಮಹಾನ್ ನಾಯಕರ ಜನನ ಆಯಿತು. ಅವರ ಮಾತುಗಳು ಹೇಗಿತ್ತಂದರೆ, ಅನೇಕ ಕ್ರಾಂತಿಕಾರಿಗಳನ್ನು ಸ್ವಾಮಿ ವಿವೇಕಾನಂದರ ವಾಣಿ, ಅವರ ಮಾತು ಅದು ಸ್ಫೂರ್ತಿ ಕೊಡ್ತು, ಅನೇಕ ಕ್ರಾಂತಿಕಾರಿಗಳನ್ನು ಹುಟ್ಟಾಕ್ತು. ಹೀಗೆ ಕೋಲ್ಕತ್ತಾ ಅನ್ನುವಂಥದ್ದು ಅದು ಕ್ರಾಂತಿಕಾರಿಗಳ ಕೇಂದ್ರ. ಇತಿಹಾಸ ಓದುವಾಗ ನಾವೆಲ್ಲ ಓದಿರ್ತೀವಿ. ಅನುಶೀಲನ ಸಮಿತಿ ಅನ್ನುವಂಥದ್ದು ಬಹಳ ಪ್ರಮುಖವಾದ ಕ್ರಾಂತಿಕಾರಿ ಸಂಘಟನೆ. ಆ ಹೆಸರಿನಲ್ಲಿ ಕ್ರಾಂತಿಕಾರಿಗಳು ಗುಪ್ತ ಕಾರ್ಯಾಚರಣೆ ಪ್ರಾರಂಭ ಮಾಡಿದರು. ಬಾಂಬ್ ತಯಾರಿ ಮಾಡುವುದನ್ನು ಕಲಿತರು, ಬಂದೂಕು ಚಲಾಯಿಸುವುದನ್ನು ಕಲಿತರು. ಇಂಗ್ಲೆಂಡ್ನಲ್ಲಿದ್ದಂತಹ ವೀರ ಸಾವರ್ಕರ್ ಅವರು ಅಲ್ಲಿಂದನೇ ಕುಳಿತು ಯೋಜನೆಯನ್ನು ಮಾಡಿದರು. ನೂರಾರು ಯುವಕರಿಗೆ ಪ್ರೇರಣೆ ಕೊಟ್ಟರು. ಅವರು ಉಳಿದುಕೊಂಡಿದ್ದಂತಹ ಭಾರತ ಭವನ, ಇಂಡಿಯಾ ಹೌಸ್ ಯಾವುದಿತ್ತು, ಅದು ಒಂದು ರೀತಿ ಕ್ರಾಂತಿಕಾರಿಗಳನ್ನು ತಯಾರು ಮಾಡುವ ಒಂದು ಫ್ಯಾಕ್ಟರಿ, ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಯಿತು. ಅವರಿಂದ ಪ್ರೇರಣೆ ಪಡೆದಂತಹ ಅನೇಕರು ಕ್ರಾಂತಿಯ ಒಂದು ಮಹಾಯಜ್ಞದಲ್ಲಿ ಧುಮುಕಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಭಾರತೀಯರಿಗೆ ಅಂದರೆ ಮುಂದಿನ ತಲೆಮಾರಿನವರಿಗೆ ಸ್ಫೂರ್ತಿ ಕೊಟ್ಟದ್ದು ಯಾವಾಗ ಅಂದರೆ, ಸಾವರ್ಕರ್ ಅವರು ಇಡೀ ಇತಿಹಾಸವನ್ನು ಯಥಾವತ್ತಾಗಿ ದಾಖಲು ಮಾಡಿ ಪುಸ್ತಕ ಬರೆದದ್ರಿಂದ. ಆ ಪುಸ್ತಕವನ್ನು ಬ್ರಿಟಿಷರು ನಿಷೇಧ ಮಾಡಿದರು. ಆದರೆ ಏನಂತೆ, ಅದು ಕಳ್ಳ ಸಾಗಣೆ ಮೂಲಕ ಭಾರತಕ್ಕೆ ಬಂತು. ಪ್ರತಿಯೊಂದು ಸೈನಿಕ ಶಿಬಿರದಲ್ಲೂ 1857ರ ಕ್ರಾಂತಿಯ ಇತಿಹಾಸ ಇರುವಂತಹ ಪುಸ್ತಕ, ಅದು ಒಂದು ಭಗವದ್ಗೀತೆ ರೀತಿ ಅದನ್ನು ಇಟ್ಕೊಂಡು ಒಬ್ಬನಾದ್ಮೇಲೆ ಒಬ್ಬನು ಓದಲಿಕ್ಕೆ ಶುರು ಮಾಡಿದರು. ಹೀಗೆ ಬರ್ತಾ 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 ಇಡೀ ಭಾರತೀಯ ಸಮಾಜದಲ್ಲಿ ಸ್ವಾತಂತ್ರ್ಯ ಒಂದೇ ನಮ್ಮ ಗುರಿ ಅನ್ನುವಂಥ ಒಂದು ಮಾನಸಿಕತೆ ನಿರ್ಮಾಣ ಆಯಿತು. ಆಮೇಲೆ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಕಾಂಗ್ರೆಸ್ಸಿನ ಮೂಲಕ ರಾಜಕೀಯವಾಗಿ ಅಂದರೆ ಸರ್ಕಾರ ನೀವು ಮಾಡ್ತಾ ಇದ್ದೀರಿ, ಆದರೆ ನಮಗೂ ಪ್ರಾತಿನಿಧ್ಯ ಕೊಡಿ, ಚುನಾವಣೆ ಮಾಡಿ ಅಂತ ಕೇಳುವಂತಹ ಒಂದು ಪ್ರಕ್ರಿಯೆ, ಪೊಲಿಟಿಕಲ್ ಪ್ರೋಸೆಸ್ ಅದು ಪ್ರಾರಂಭ ಆಯಿತು. ಕ್ರಮೇಣ ಚುನಾವಣೆಗಳು ಪ್ರಾರಂಭ ಆಯಿತು. ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಭಾಗಿಗಳಾದರು. ಈ ರೀತಿ ಒಂದು ರಾಜಕೀಯಾತ್ಮಕವಾಗಿ ಅದು ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ, ಇನ್ನೊಂದು ಕ್ರಾಂತಿಕಾರಿ ಚಟುವಟಿಕೆ, ಎರಡೂ ಮಾರ್ಗದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಮುಂದುವರಿಯಿತು. ಇಷ್ಟೇ ಅಲ್ಲದೆ ಅನೇಕರು ಸಾಹಿತಿಗಳು, ಚಿಂತಕರು ತಮ್ಮ ಯೋಗದಾನವನ್ನು ಇದಕ್ಕೆ ಕೊಟ್ಟರು. 1906ರ ಬಂಗಾಳ ವಿಭಜನೆಯನ್ನು ನಾವು ಕೇಳ್ತೇವೆ. ಆ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಅಂದರೆ ಆನಂತರ ದಿನಗಳಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟದ್ದು ಯಾವುದು? ಒಂದೇ ಮಾತ್ರ. ಬಂಕಿಂಚಂದ್ರ ಚಟರ್ಜಿ ಅವರು ಆನಂದ ಮಠ ಕಾದಂಬರಿಯಲ್ಲಿ ಯಾವ ಗೀತೆಯನ್ನು ಬರೆದಿದ್ರು, ಅದು ತಾಯಿ ಭಾರತಿಯನ್ನು ವರ್ಣನೆ ಮಾಡುವ, ನಿನಗೋಸ್ಕರ ನಾನು ಪ್ರಾಣಾರ್ಪಣೆ ಮಾಡ್ತೇನೆ, ಈ ರೀತಿಯ ಒಂದು ಭಾವನೆಯನ್ನು ಚಿಮ್ಮಿಸುವಂತಹ ಗೀತೆ. ಬ್ರಿಟಿಷರ ಲಾಠಿ ಏಟು ಬೀಳ್ತಾ ಇತ್ತು ಸತ್ಯಾಗ್ರಹಿಗಳಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ. ಅವರ ಬಾಯಲ್ಲಿ ಬರ್ತಾ ಇದ್ದದ್ದೇನು? ಒಂದೇ ಮಾತ್ರ. ಒಂದು ಲಾಠಿ ಏಟು ಬಿದ್ದರೆ ಒಂದೇ ಮಾತ್ರ, ಮತ್ತೊಂದು ಲಾಠಿ ಏಟಿಗೆ ಮತ್ತೊಂದು ಒಂದೇ ಮಾತ್ರ. ಈ ರೀತಿ ತಾಯಿ ಭಾರತಿಯನ್ನು ವಂದಿಸುತ್ತಾ ಸ್ವಾತಂತ್ರ್ಯಕ್ಕೋಸ್ಕರ ಯಾವ ತ್ಯಾಗಕ್ಕಾದರೂ ನಾನು ಸಿದ್ಧ ಇದ್ದೇನೆ, ಈ ರೀತಿಯ ಒಂದು ವಾತಾವರಣ ಇಡೀ ದೇಶದಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಡಾಕ್ಟರ್ ಹೆಡ್ಗೇವಾರ್, ಕೇಶವ ಬಲರಾಮ್ ಹೆಡ್ಗೇವಾರ್ ಅಂತ ಅವರ ಹೆಸರು, ಅವರ ಜನನ ಆಯಿತು. ಬಹಳ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಂತಹ ಕುಟುಂಬ. ಆಂಧ್ರ ಪ್ರದೇಶದಿಂದ ಅವರ ಪೂರ್ವಜರು ನಾಗ್ಪುರಕ್ಕೆ ವಲಸೆ ಬಂದಿರ್ತಾರೆ. ಕೇಶವನ ಜನನ ಆಗುತ್ತೆ. ಶಾಲೆಗೆ ಹೋಗಬೇಕು, ಶಾಲೆಯಲ್ಲೂ ಇದೇ ವಾತಾವರಣ. ಸಹಜವಾಗಿ ಕೇಶವನಿಗೆ ಅಂದರೆ ಹೆಡ್ಗೇವಾರ್ ಅವರಿಗೆ ಸಣ್ಣ ಪ್ರಾಯದ ಹುಡುಗ, ಅವನಿಗೆ ದೇಶಭಕ್ತಿ, ಒಂದು ರೀತಿ ಜನ್ಮಜಾತ ದೇಶಭಕ್ತ, ಅಂದರೆ ಹುಟ್ಟುತ್ತಾನೆ ದೇಶದ ಬಗ್ಗೆ ಅಪಾರವಾದಂತಹ ಶ್ರದ್ಧೆ, ಬ್ರಿಟಿಷರನ್ನು ನೋಡಿದರೆ ಮೈಯೆಲ್ಲ ಉರಿಯುವಂತಹ ಸ್ವಭಾವ. ಒಂದು ಸಲ ಶಾಲೆಯಲ್ಲಿ ಈ ರೀತಿ ಘಟನೆ ಆಯಿತು. ಶಾಲೆಗೆ ಆ ವಿಕ್ಟೋರಿಯಾ ರಾಣಿಯ ಬಹುಶಃ 75ನೇ ವರ್ಷದ ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮವನ್ನು ಬ್ರಿಟಿಷರು ಇಡೀ ದೇಶದಲ್ಲಿ ಆಚರಿಸ್ತಾ ಇದ್ದರು. ಬ್ರಿಟನ್ನಿನ ಸಾಮ್ರಾಜ್ಯ ಅಂದರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ನಾವು ಕೇಳಿದ್ದೇವೆ. ಇಂಗ್ಲೆಂಡಿನಿಂದ
ಜಪಾನ್ವರೆಗೂ ಇತ್ತು ಅಂತ. ಇಡೀ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಒಂದು ಸಡಗರದ ಸಂಭ್ರಮದ ವಾತಾವರಣ. ಸಹಜವಾಗಿ ಬ್ರಿಟಿಷರು ಎಲ್ಲ ಶಾಲೆಯಲ್ಲಿ ಸಿಹಿ ಹಂಚಬೇಕಂತ ಹೇಳಿದರು, ಸಿಹಿ ಹಂಚಿದರು. ಮಕ್ಕಳಿಗೆ, ಸಣ್ಣ ಮಕ್ಕಳು, ಪ್ರೈಮರಿ ಶಾಲೆ ಮಕ್ಕಳಿಗೆ ಸಿಹಿ ಆದ್ರೆ ಆಯಿತು, ಕಾರಣ ಏನಾದರೂ ಏನು ಅದಕ್ಕೆ ಸಂಬಂಧ ಇಲ್ಲ. ಎಲ್ಲರೂ ಖುಷಿಯಲ್ಲಿ ಸಿಹಿ ತಿಂದರು. ಕೇಶವ ಸಿಹಿಯನ್ನು ತಗೊಂಡು ಚರಂಡಿಗೆ ಅದನ್ನು ಬಿಸಾಡಿದ. ಎಲ್ಲರೂ ಕೇಳಿದರು, ಯಾಕೋ ಸ್ವೀಟ್ ಬಿಸಾಕಿದ್ದೀನಿ? ಅವನು ಹೇಳಿದ, ನಿಮಗೆಲ್ಲ ನಾಚಿಕೆ ಆಗಲ್ವಾ? ಯಾರೋ ವಿದೇಶಿ ಆಕ್ರಮಣಕಾರರು ನಮ್ಮ ದೇಶ ಆಳ್ತಾ ಇದ್ದಾರೆ, ಅವರ ರಾಣಿಯ ಪಟ್ಟಾಭಿಷೇಕದ ಮಹೋತ್ಸವ, ನಮಗೆ ಯಾಕೆ ಇದು ಸಂತೋಷದ ಸುದ್ದಿ? ಇದು ನಮಗೆ ದುಃಖದ ಸುದ್ದಿ. ಇನ್ನೂ ನಾವು ಸ್ವಾತಂತ್ರ್ಯ ತಗೊಳ್ಳಿಕ್ಕಾಗಲಿಲ್ಲ ಅಂತ ನಾನು ತಿನ್ನೋದಿಲ್ಲ ಅಂತ ಅವನನ್ನು ಬಿಸಾಕ್ತಾನೆ. ಆ ರೀತಿ ಸಣ್ಣ ಪ್ರಾಯದಲ್ಲೇ ಗುಲಾಮಗಿರಿಯನ್ನು ಧಿಕ್ಕರಿಸುವ, ದೇಶದ ಬಗ್ಗೆ ಅಪಾರವಾದ ನಿಷ್ಠೆಯನ್ನು ಹೊಂದಿದ, ಸ್ವಾತಂತ್ರ್ಯಕ್ಕೋಸ್ಕರ ನಾನು ಕೆಲಸ ಮಾಡಬೇಕು, ಈ ರೀತಿಯ ಸ್ವಭಾವವನ್ನು ಹೊಂದಿದ್ದಂತಹ ಬಾಲಕ ಕೇಶವ. ಇನ್ನೊಂದು ಸಲ ಹೈಸ್ಕೂಲಿಗೆ ಬಂದಾಗ ಅವರೊಬ್ಬರು ಮೇಷ್ಟ್ರು ಇರ್ತಾರೆ, ಶಿಕ್ಷಕರು. ಅವ್ರ ಮನೆಯಲ್ಲಿ ಇವರಿಗೆ ಓದ್ಕೊಳ್ಳಿಕ್ಕೆ ಜಾಗ ಕೊಟ್ಟಿರ್ತಾರೆ, ಒಂದು ಕೊಠಡಿ. ಹೋಗ್ತಾ ಬರ್ತಾ ಇರ್ತಾರೆ. ಒಂದು 2-3 ದಿವಸ ಮೇಷ್ಟ್ರು ಗಮನಿಸ್ತಾ ಇರ್ತಾರೆ, ಕೊಠಡಿ ಬಾಗಿಲು ಹೆಚ್ಚಿಗೆ ತೆಗೆಯುವುದಿಲ್ಲ. ಅಂದರೆ ಯಾವ್ದು ತೆಗೆದ್ರೂ ಹೊರಗೆ ಬರ್ತಾರೆ, ತಕ್ಷಣ ಬಾಗಿಲು ಹಾಕ್ತಾರೆ. ಅಂಥ ಸೀಕ್ರೆಟ್ ಏನಿರುತ್ತೆ ಮಕ್ಕಳು ಓದ್ಕೊಳ್ಳೋ ರೂಮ್ನಲ್ಲಿ. ಇವರಿಗೆ ಸ್ವಲ್ಪ ಅನುಮಾನ ಬಂತು, ಏನೋ ನಡೀತಾ ಇದೆ. ಹೋಗಿ ಬಾಗಿಲು ಬಡಿದ್ರು, ಬಾಗಿಲು ತೆಗಿಲಿಲ್ಲ. ಸ್ವಲ್ಪ ಜೋರಾಗಿ 2-3 ಸಲ ಬಡಿದ್ರು. ಆವಾಗ ಕೇಶವ, ಹೆಡ್ಗೇವಾರ್ ಬಾಲಕ, ಅವನು ಬಾಗಿಲು ತೆಗೆದು ಎದುರು ಬಂದು ನಿಂತ, ಹೀಗೆ ಕೈ ಮುಂದೆ ಮಾಡಿದ. ಯಾಕೆಂದರೆ ಈಗ ಪೆಟ್ಟು ತಿನ್ನಬೇಕಂತ ಅವನಿಗೆ ಗೊತ್ತು. ಯಾಕೆ ಅಂತ ನೋಡಿದರೆ ಇಷ್ಟು ಎತ್ತರದ ಮಣ್ಣಿನ ರಾಶಿ ಆ ಕೊಠಡಿಯಲ್ಲಿ. ಇವರು ಹಾರೆ, ಪಿಕಾಸಿ, ಗುದ್ದಲಿ ಇದೆಲ್ಲ ತಗೊಂಡು ಇವರು ಅಗೀತಾ ಇದ್ದಾರೆ, ಸುರಂಗ ಮಾಡ್ತಾ ಇದ್ದಾರೆ. ಇವರಿಗೆ ಆಶ್ಚರ್ಯ ಆಯಿತು, ಏನು ನನ್ನ ಮನೆ ಬೀಳಿಸ್ಲಿಕ್ಕೆ ಹೊರಟಿದ್ದೀರಾ ಅಂತ ಕೇಳಿದರು. ಬಾಲಕರು ಹೇಳಿದರು, ಅಲ್ಲಿ ಸೀತಾಬರ್ಡಿ ಅಂತ ಹೇಳುವ ಒಂದು ಕೋಟೆ, ಆ ಕೋಟೆಯ ಮೇಲೆ ಯೂನಿಯನ್ ಜಾಕ್ ಧ್ವಜ ಬ್ರಿಟಿಷರದ್ದು, ಅದು ಹಾರ್ತಾ ಇದೆ. ನಾವು ಸುರಂಗ ಮಾಡಿ ಕೋಟೆ ಒಳಗೆ ಯಾರಿಗೆ ಗೊತ್ತಾಗದಾಗ ಹೋಗಿ ಆ ಧ್ವಜವನ್ನು ತೆಗೆದು ಭಗವಧ್ವಜವನ್ನು ಹಾರಿಸ್ತೇವೆ. ಇದು ಸಣ್ಣ ಮಕ್ಕಳ ಯೋಜನೆ. ವ್ಯಾವಹಾರಿಕವಾಗಿ ಸಾಧ್ಯ ಇಲ್ಲ, ಇಷ್ಟು ಸಣ್ಣ ಮಕ್ಕಳು ಅಷ್ಟೆಲ್ಲ. ಆದರೆ ಚಿಂತನೆ ಇದೆಯಲ್ಲ, ಶಿವಾಜಿಯ ಕಥೆಯನ್ನು ಓದಿದ್ದರ ಪರಿಣಾಮ. ಈ ರೀತಿ ನಾವು ಮಾಡಬೇಕು, ತಂತ್ರ, ನಾವು ಒಂದು ಉಪಾಯ ಮಾಡಬೇಕು ಅಂಥೇಳಿ ಆ ವಯಸ್ಸಿನಲ್ಲಿ, ಹೈಸ್ಕೂಲ್ ಹುಡುಗ ಆಗಿರುವಂಥ ವಯಸ್ಸಿನಲ್ಲಿ ಇವರಿಗೆ ಅನಿಸ್ತು. 4 ಜನ ಸ್ನೇಹಿತರನ್ನು ಉಟ್ಕೊಂಡು ಕೆಲಸ ಶುರು ಮಾಡಿದರು. ಅಲ್ಲಿ ಸ್ವಲ್ಪ ಮೇಷ್ಟ್ರು ಅವರಿಗೆ ಬೈದರು, ಹೀಗೆಲ್ಲ ಮಾಡಬಾರ್ದು ಅಂತ ಜೋರು ಗದರಿಸಿದರು. ಆಮೇಲೆ ಅದೆಲ್ಲ ಸರಿ ಮಾಡಿದರು. ಆದರೆ ಒಳಗೊಳಗೆ ಬಹಳ ಖುಷಿ ಆಯಿತು. ಅಂದರೆ ಇಷ್ಟು ಒಳ್ಳೆಯ ದೇಶಭಕ್ತಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇವನಿಗಿದೆ ಅಂಥೇಳಿ ಅವರ ಅಪ್ಪ ಅಮ್ಮನ ಮನೆಗೆಲ್ಲ ಹೋಗಿ, ಅಪ್ಪ ಅಮ್ಮನಿಗೆ ನಿಮ್ಮ ಕೇಶವ ಏನೋ ಒಂದು ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಹೇಳಿದರು. ಅಂದರೆ ಬಹಳ ಹೆಮ್ಮೆ. ಆಮೇಲೆ ಸಿಕ್ಕಿದವ್ರಿಗೆಲ್ಲ ಹೇಳಿದರು, ಇವನು ನಮ್ಮ ಸ್ಟೂಡೆಂಟ್, ಇವನು ಈ ಥರ ಮಾಡಿದ್ದ ಅಂತ ಬಹಳ ದೊಡ್ಡ ಪ್ರಸಿದ್ಧ ಸ್ಟೋರಿ ಆಯ್ತದು. ಈ ರೀತಿ ಸಣ್ಣ ಬಾಲಕ ಇದ್ದಾಗಲೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಬೇಕು ಅನ್ನುವ ಮಾನಸಿಕತೆ, ಆ ರೀತಿಯ ಒಂದು ಧೈರ್ಯ, ಇದು ಕೇಶವನದ್ದು. ಬೆಳೀತಾ ಬೆಳೀತಾ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅಂತ ಕರೆಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಮೆಟ್ರಿಕ್ಯುಲೇಷನ್ ಮುಗೀತು, ಅಂದರೆ ಇವತ್ತಿನ 10ನೇ ಕ್ಲಾಸ್ ಮುಗಿದ ಮೇಲೆ ಮುಂದಿನ ಹೈಯರ್ ಸ್ಟಡೀಸ್ಗೆ ಹೋಗಬೇಕು. ಆಗ ಅಲ್ಲಿ ನಾಗ್ಪುರದ ಸಾಮಾಜಿಕ ರಾಜಕೀಯ ನಾಯಕರು BS ಮೂಂಜೆ ಅವರು, ಇನ್ನೂ ಕೆಲವರೆಲ್ಲ ಇದ್ದರು. ಹೆಡ್ಗೇವಾರ್ ಅವರಿಗೆ ಅವರೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ರು. ಇನ್ನು ಕೋಲ್ಕತ್ತಾಕ್ಕೆ ಹೋಗು ಮೆಡಿಕಲ್ ಓದಲಿಕ್ಕೆ ಅಂತ ಹೇಳಿದರು. ಯಾಕೆಂದರೆ ಆ ಕಾಲದಲ್ಲಿ ಮೆಡಿಕಲ್ ಓದಿದರೆ ಅದು ಒಂದು ರೀತಿ ಜೀವನ ಸೆಟ್ಲ್ ಆದ ಹಾಗೆ. ಯಾಕೆಂದರೆ ಮೆಡಿಕಲ್ ಓದುವವರೇ ಬಹಳ ಕಡಿಮೆ ಸಂಖ್ಯೆಯಲ್ಲಿ. ಅವರು ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಸಂಪಾದನೆ ಮಾಡಬಹುದು, ಒಳ್ಳೆ ಗೃಹಸ್ಥ ಜೀವನ ನಡೆಸಬಹುದು. ಕೋಲ್ಕತ್ತಾಕ್ಕೆ ಹೋದರು. ಹೆಡ್ಗೇವಾರ್ ಅವರಿಗೂ ಖುಷಿ ಆಯಿತು. ಯಾಕೆ ಖುಷಿ ಆಯಿತು? ಕೋಲ್ಕತ್ತಾ ಅಂತ ಹೇಳುವಂಥದ್ದು ಕ್ರಾಂತಿಕಾರಿ ಚಟುವಟಿಕೆಯ ಕೇಂದ್ರ, ಅವ್ರ ಜೊತೆ ನಾನು ಸೇರಿಕೊಳ್ಬಹುದು ಅಂತ. ಅವ್ರ ಜೊತೆ ಸೇರಿಕೊಂಡ್ರು. 4-5 ವರ್ಷ ಅಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ತುಂಬ ಸಕ್ರಿಯವಾಗಿ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ಭಾಗವಹಿಸಿದರು. ಬಾಂಬ್ ತಯಾರಿ ಇರಬಹುದು, ಬಂದೂಕು ಚಲಾವಣೆ ಇರಬಹುದು, ಇದೆಲ್ಲ ಕಲ್ತರು. ಆಮೇಲೆ ಪುನಃ ಅಂದರೆ ಎಷ್ಟರ ಮಟ್ಟಿಗೆ ಅವರು ಗಂಭೀರವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ರು ಅಂದರೆ, ಅನುಶೀಲನ ಸಮಿತಿಯ ಮುಂದಿನ ಲೀಡರ್, ನಾಯಕ ಯಾರು ಅಂದರೆ ಸಹಜವಾಗಿ ಡಾಕ್ಟರ್ ಹೆಡ್ಗೇವಾರ್ ಅಂತ ಹೇಳುವ ಅಷ್ಟು ಗಂಭೀರವಾಗಿ, ಅಷ್ಟು ಶ್ರದ್ಧೆಯಿಂದ, ಅಷ್ಟು ರಹಸ್ಯವನ್ನು ಕಾಪಾಡಿಕೊಂಡು ಡಾಕ್ಟರ್ ಹೆಡ್ಗೇವಾರ್ ಅದರಲ್ಲಿ ತೊಡಗಿಸ್ಕೊಂಡಿದ್ರು. ಆಮೇಲೆ ನಾಗ್ಪುರಕ್ಕೆ ವಾಪಸ್ ಬಂದರು. ಎಲ್ಲರೂ ಹಾಗೆ ಮೆಡಿಕಲ್ ಡಾಕ್ಟರ್ ಆಗಿ ವೃತ್ತಿ ಮಾಡಲಿಲ್ಲ. ಅವರು ಯೋಚನೆ ಮಾಡಿದರು,
ಮೆಡಿಕಲ್ ಓದಿದ್ದೇನೆ, ಡಾಕ್ಟರ್ ಆಗಿ ಒಳ್ಳೆ ಸಂಪಾದನೆ ಮಾಡ್ಬೋದು, ಆದರೆ ಅದರಿಂದ ನನ್ನ ಜೀವನ ಮಾತ್ರ ಚೆನ್ನಾಗಾಗತ್ತೆ. ಆದರೆ ಇಡೀ ದೇಶದ ಜನರ ಜೀವನ ಇದು ಬಹಳ ಕೆಟ್ಟ ಸ್ಥಿತಿಯಲ್ಲಿರಬೇಕಾದ್ರೆ, ಬ್ರಿಟಿಷರು ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡಬೇಕಾದ್ರೆ ನಾನೊಬ್ಬ ಮಾತ್ರ ಡಾಕ್ಟ್ರಾಗಿ ಒಳ್ಳೆ ಸಂಪಾದನೆ ಮಾಡಿ ಒಳ್ಳೆ ಜೀವನ ಮಾಡುವಂಥದ್ದು, ಇದು ಹೇಗೆ ಸರಿ? ಅವ್ರಿಗೆ ನಾನು ಇದು ಮಾಡೋದಿಲ್ಲ ಅಂತ ಅನಿಸ್ತು. ನನ್ನ ಜೀವನ ಏನಿದ್ರು ದೇಶದ ಕೆಲಸಕ್ಕೋಸ್ಕರ ಅಂತ ಅವ್ರು ನಿರ್ಣಯ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಂಡ್ರು. ನಾಗ್ಪುರದಲ್ಲೂ ಕ್ರಾಂತಿ ಚಟುವಟಿಕೆಯನ್ನು ಮುಂದುವರಿಸಿದರು. ಅನೇಕ ಯುವಕರನ್ನು ಈ ಕ್ರಾಂತಿಕಾರಿ ಕೆಲಸದಲ್ಲಿ ತೊಡಗಿಸಿದ್ರು, ಅವರಿಗೆ ಪ್ರೇರಣೆ ಕೊಟ್ಟರು. ಹೋಗ್ತಾ ಹೋಗ್ತಾ ಅವ್ರಿಗೆ ಅನಿಸ್ತು ಕ್ರಾಂತಿಕಾರಿ ಚಟುವಟಿಕೆಗೂ ಒಂದು ಮಿತಿ ಇದೆ, ಒಂದು ಲಿಮಿಟೇಷನ್ ಇದೆ. ಯಾಕೆಂದರೆ ಯಾರೊಬ್ಬ ಮಧ್ಯೆ ಸಿಕ್ಕಿ ಬೀಳ್ತಾನೆ, ಪೊಲೀಸರು ಪೆಟ್ಟು ಕೊಟ್ಟಾಗ ಅವನಿಗೆ ತಡ್ಕೊಳ್ಳಿಕ್ಕಾಗಲ್ಲ, ರಹಸ್ಯ ಬಾಯಿ ಬಿಡ್ತಾನೆ, ಇಡೀ ಯೋಜನೆ ಫೇಲ್ ಆಗುತ್ತೆ, ಉಳಿದವರೆಲ್ಲರೂ ಜೈಲಿಗೆ ಹೋಗಬೇಕಾಗತ್ತೆ. ಮತ್ತು ಕೇವಲ ಕ್ರಾಂತಿ ಚಟುವಟಿಕೆಯ ಮಾರ್ಗದಿಂದ ಸ್ವಾತಂತ್ರ್ಯ ಸಿಕ್ಕಿದ್ರು, ಮುಂದೆ ನಾವು ಆಡಳಿತ ಮಾಡಬೇಕು, ನಮ್ಮದೇ ಸ್ವತಂತ್ರ ವ್ಯವಸ್ಥೆ ಬರಬೇಕು, ಬರೀ ಅಷ್ಟೇ ಸಾಕಾಗಲ್ಲ ಅಂತ ಯೋಚನೆ ಮಾಡಿದರು. ಹಾಗಾಗಿ ಅದನ್ನು ನಿಲ್ಲಿಸಿದರೆ ಕೇವಲ ನಿಲ್ಲಿಸಿದರೆ ಸಾಕಾಗಲ್ಲ, ಏನು ನೆಟ್ವರ್ಕ್ ಬೆಳೆದಿತ್ತು, ಒಂದು ಜಾಲ ಹೆಣೆದಿದ್ರು, ಮದ್ದುಗುಂಡುಗಳಿರಬಹುದು, ಬಂದೂಕಿರಬಹುದು, ಇದನ್ನೆಲ್ಲ ಹಾಗೆ ಬಿಟ್ಟರೆ ಪುನಃ ಸಿಕ್ಕಿಬೀಳ್ತಾರೆ. ಅದನ್ನೆಲ್ಲ ವ್ಯವಸ್ಥಿತವಾಗಿ ನಾಶ ಮಾಡಿ ಆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಂತಹ ಕ್ರಾಂತಿಯನ್ನು ನಿಲ್ಲಿಸಿ ರಾಜಕೀಯಾತ್ಮಕ ಮಾರ್ಗ ಅಂದರೆ ಕಾಂಗ್ರೆಸ್ ಮೂಲಕ ಸ್ವಾತಂತ್ರ್ಯ ಹೋರಾಟ ಮಾಡೋಣ ಅಂತ ಕಾಂಗ್ರೆಸ್ಸಿನಲ್ಲಿ ಸಕ್ರಿಯ ಆದರು. 1920 ಕಾಂಗ್ರೆಸ್ ಅಧಿವೇಶನ ಮಹಾರಾಷ್ಟ್ರದಲ್ಲಿ ನಡೀತು. ಅದರ ಸಂಘಟಕರಾಗಿ ಬಹಳ ಯಶಸ್ವಿಯಾಗಿ ಅಧಿವೇಶನವನ್ನು ನಡೆಸಿಕೊಟ್ರು. 1920ರಲ್ಲೇ ಡಾಕ್ಟರ್ ಹೆಡ್ಗೇವಾರ್ ಅವರು ನಾಗ್ಪುರದ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿದ್ದರು. ಹೆಡ್ಗೇವಾರ್ ಅವರು ಸಂಪೂರ್ಣ ಸ್ವರಾಜ್ಯ, ಅಲ್ಲಿವರೆಗೆ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ಯವನ್ನು ಕೇಳ್ತಾ ಇರಲಿಲ್ಲ, ಆಡಳಿತದಲ್ಲಿ ನಮ್ಮನ್ನು ಸೇರಿಸಿಕೊಳ್ಬೇಕು ಅಂತ ಹೇಳುವಂಥ ಒಂದು ಪಾರ್ಷಿಯಲ್ ಫ್ರೀಡಮ್ ಅಷ್ಟು ಮಾತ್ರ ಅವರು ಕೇಳಿದರು. ಆ ನಿರ್ಣಯವನ್ನು ಮಂಡಿಸಿದರು, ನಾವು ಸಂಪೂರ್ಣ ಸ್ವರಾಜ್ಯ ಕೇಳಬೇಕು, ಪೂರ್ತಿ ನಮ್ಮ ದೇಶ ನಮ್ಮ ಕೈಗೆ ಬರಬೇಕು ಅಂತ. ಆದರೆ ಕಾಂಗ್ರೆಸ್ನಲ್ಲಿ ಆವತ್ತಿನ ಮಾನಸಿಕತೆ ಹೇಗಿತ್ತಂದರೆ ಆ ನಿರ್ಣಯ ಸ್ವೀಕಾರ ಆಗಲಿಲ್ಲ. ಆಮೇಲೆ 1930ರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ನಿರ್ಣಯ ಸ್ವೀಕಾರ ಆಗುತ್ತೆ. ತಿಲಕರು ಮೊದಲಿಂದನೂ ಅದನ್ನು ಹೇಳ್ತಾ ಬಂದಿದ್ರು, ಸಂಪೂರ್ಣ ಸ್ವರಾಜ್ಯ ನಾವು ಪಡಿಬೇಕು ಅಂತ. ಆಮೇಲೆ 1925ರಲ್ಲಿ ಖಿಲಾಫತ್ ಆಂದೋಲನ ಪ್ರಾರಂಭ ಆಗುತ್ತೆ. ಟರ್ಕಿಯ ಖಲೀಫನನ್ನು ಕೆಳಗಿಳಿಸಿದ್ರಿಂದ ಇಡೀ ವಿಶ್ವದಲ್ಲಿರುವ ಮುಸ್ಲಿಮರಿಗೆ ಖಲೀಫಾ ಅಂತ ಹೇಳಿದರೆ ಅವನು ರಿಲಿಜಿಯಸ್ ಹೆಡ್ ಮತ್ತು ಪೊಲಿಟಿಕಲ್ ಹೆಡ್, ಅವನು ರಾಜ. ಅವನನ್ನು ಇಳಿಸಿದ್ರಿಂದ ಇಡೀ ಪ್ರಪಂಚದ ಮುಸ್ಲಿಮರು ನಮಗೆ ಅವಮಾನ ಆಯಿತು, ನಮ್ಮ ನಾಯಕನನ್ನು ಕೆಳಗಿಳಿಸಿದರು ಅಂತ ಭಾವಿಸ್ತಾ ಇದ್ದರು. ಹಾಗಾಗಿ ಭಾರತದಲ್ಲಿಯೂ ಕೂಡ ಖಿಲಾಫತ್ ಆಂದೋಲನ ಪ್ರಾರಂಭ ಆಯಿತು. ಮಹಾತ್ಮ ಗಾಂಧೀಜಿಯವರ ನೇತೃತ್ವ ಆಗಲೇ ಕಾಂಗ್ರೆಸ್ಸಿಗೆ ಸಿಕ್ಕಿತ್ತು. ಅವರು ಯೋಚನೆ ಮಾಡಿದರು, ಯಾಕೆಂದರೆ ಮುಸ್ಲಿಮರು ಮತ್ತು ಹಿಂದೂಗಳು ಇಬ್ಬರೂ ಒಟ್ಟಿಗೆ ಹೋದರೆ ಮಾತ್ರ ಸ್ವಾತಂತ್ರ್ಯ, ಆ ರೀತಿಯ ಚಿಂತನೆ ಮಹಾತ್ಮ ಗಾಂಧಿಯವರದ್ದಿತ್ತು. ಹಾಗಾಗಿ ಮುಸ್ಲಿಮರನ್ನು ನಮ್ಮ ಜೊತೆ ಹತ್ತಿರಕ್ಕೆ ತಗೊಳ್ಳಿಕ್ಕೆ ಖಿಲಾಫತ್ ಚಳವಳಿಗೆ ನಾವು ಬೆಂಬಲ ಕೊಡೋದು ಒಂದು ಒಳ್ಳೆಯ ಮಾರ್ಗ ಅಂತ ಅವರಿಗೆ ಅನಿಸ್ತು. ವಾಸ್ತವವಾಗಿ ಖಿಲಾಫತ್ಗೂ ಭಾರತಕ್ಕೂ ಏನು ಸಂಬಂಧ ಇಲ್ಲ, ಯಾಕೆಂದರೆ ಟರ್ಕಿಯ ಖಲೀಫನನ್ನು ಕೆಳಗಿಳಿಸಿದರೆ ನಮಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಆದರೂ ಭಾರತದ ಮುಸ್ಲಿಮರನ್ನು ಬೆಂಬಲಿಸಬೇಕು ಅಂಥೇಳಿ ಮಹಾತ್ಮ ಗಾಂಧಿಯವರು ಖಿಲಾಫತ್ ಆಂದೋಲನಕ್ಕೆ ಕರೆ ಕೊಟ್ಟರು. ಆದರೆ ಅದರ ಪರಿಣಾಮ ಅದೊಂದು ಮುಸ್ಲಿಂ ತುಷ್ಟೀಕರಣ, ಅಪೀಸ್ಮೆಂಟ್ ಆಯ್ತೇ ಹೊರತು ಒಂದಷ್ಟು ಕಡೆ ಹಿಂದೂಗಳ ಮೇಲೆ ಆಕ್ರಮಣ ಆಯಿತು. ಮುಸ್ಲಿಮರು ಆಕ್ರಮಣ ಮಾಡಿದರೆ, ಯಾಕೆಂದರೆ ಬ್ರಿಟಿಷರಿಗೆ ಹೊಡಲಿಕ್ಕಾಗಲ್ಲ, ಸಿಗೋದು ಪಕ್ಕದಲ್ಲಿರುವ ಹಿಂದೂ. ಕೇರಳದಂತಹ ಮೋಪ್ಲಾ ಹತ್ಯಾಕಾಂಡ ಅಂತ ಬಹಳ ದೊಡ್ಡ ಒಂದು ಚರಿತ್ರೆಯ ಬಹಳ ದೊಡ್ಡ ಅಧ್ಯಾಯ. ಅಂದರೆ ಹಿಂದೂಗಳನ್ನು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಕಡಿದು ಕೊಚ್ಚಿ ಹಾಕಿದರು. ಅನೇಕ ಅತ್ಯಾಚಾರ ಅನಾಚಾರಗಳಾಯಿತು. ಅಂತಿಮವಾಗಿ ಖಿಲಾಫತ್ ಆಂದೋಲನದಲ್ಲಿ ಲಾಭ ಯಾರಿಗಾಯ್ತಂದರೆ ಯಾರಿಗೂ ಲಾಭ ಆಗಲಿಲ್ಲ, ನಷ್ಟ ಯಾರಿಗಾಯ್ತಂದರೆ ಹಿಂದೂಗಳಿಗೆ ನಷ್ಟ ಆಯಿತು. ಡಾಕ್ಟರ್ ಹೆಡ್ಗೇವಾರ್ ಅವರು ಇದನ್ನೆಲ್ಲ ಗಮನಿಸಿದಾಗ ಅನಿಸ್ತು, ಈ ರೀತಿಯ ಅಪೀಸ್ಮೆಂಟ್ ಅಂದರೆ ತುಷ್ಟೀಕರಣ, ಒಬ್ಬರನ್ನು ಖುಷಿಪಡಿಸ್ತಾ ರಾಜಕೀಯ ಮಾಡಿದರೆ ಇದು ಬಹಳ ದೂರ ನಮ್ಮನ್ನು ಕರ್ಕೊಂಡು ಹೋಗಲ್ಲ. ಆದ್ದರಿಂದ ಭಾರತದ ಚಿಂತನೆಯ ಆಧಾರದ ಮೇಲೆ ನಾವು ರಾಷ್ಟ್ರವನ್ನು ಕಟ್ಟುವ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಸ್ವಲ್ಪ ಆಳವಾಗಿ ಇಳಿದು ಯೋಚನೆ ಮಾಡಿದರು. ಸ್ವಾತಂತ್ರ್ಯ ಕಳ್ಕೊಂಡದ್ದು ಯಾಕೆ? 2000 ವರ್ಷದಿಂದ ಬೇರೆ ಬೇರೆಯವರು ಬಂದರು, ಆಕ್ರಮಣ ಮಾಡಿದ್ರು ಸರಿ, ಆದರೆ ನಮಗೆ ಸ್ವಾತಂತ್ರ್ಯ ಹೋದದ್ದು ಯಾಕೆ? ಯೋಚನೆ ಮಾಡಿದಾಗ ಅವರಿಗೆ ಅನಿಸ್ತು, ನಾವು ಸ್ವಾತಂತ್ರ್ಯ ಕಳ್ಕೊಂಡದ್ದು ಬೇರೆಯವರು ದಾಳಿ ಮಾಡಿದ್ರು ಸರಿ, ನಮ್ಮವರು ಕ್ಷಾತ್ರ ಕಡಿಮೆ ಇತ್ತ, ಕ್ಷಾತ್ರ ಕಡಿಮೆ ಇರಲಿಲ್ಲ, ಹೋರಾಡಿದರು, ಆದರೂ ಯಾಕೆ ನಾವು ಈ ಸ್ಥಿತಿಗೆ ಬಂದಿದ್ದೇವೆ? ಕೆಲವು ಕಾರಣಗಳು ಅವರಿಗೆ ಗೊತ್ತಾಯಿತು. ಒಂದು, ನಮ್ಮ ಜನರಲ್ಲಿ
ಬರ್ತಾ 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 ಸ್ವಾರ್ಥ ಕೇಂದ್ರಿತವಾದ ಚಿಂತನೆ. ಅಂದರೆ ನಾನು ಚೆನ್ನಾಗಿರಬೇಕು, ನನಗೆ ಲಾಭ ಆದರೆ ಆಯಿತು, ಬೇರೆದ್ದೇನಾದರೂ ಆಗಲಿ, ಸಮಾಜದ ಬಗ್ಗೆ ಚಿಂತೆ ಇಲ್ಲ, ದೇಶದ ಬಗ್ಗೆ ಚಿಂತೆ ಇಲ್ಲ. ಈ ರೀತಿಯ ಮಾನಸಿಕತೆ ಬಂದದರ ಪರಿಣಾಮ ಮತ್ತು ಪ್ರಾಮಾಣಿಕವಾದ ಪ್ರಯತ್ನಗಳಿಲ್ಲ ಮತ್ತು ಸಂಘಟನೆ ಇಲ್ಲ. ಅಂದರೆ ಭಾರತೀಯ ಸಮಾಜ, ಹಿಂದೂಗಳು ಜಾತಿ, ಭಾಷೆ ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಒಡೆದು ಹೋಗಿದ್ರು. ನಾವೆಲ್ಲ ಒಂದೇ ಆದರೂ ನಾವು ಒಂದು ಅಂತ ಯಾರಿಗೂ ಅನಿಸ್ತಾ ಇರಲಿಲ್ಲ. ಸೋದರಿ ನಿವೇದಿತಾ ಅವರು ಒಂದು ಸಲ ಹೇಳಿದ್ರು ಅಂತ ನಾವು ಕೇಳ್ತೇವೆ, ಹಿಂದೂಗಳನ್ನು ಒಟ್ಟು ಮಾಡೋದು ಬಹಳ ಕಷ್ಟದ ಕೆಲಸ. 4 ಜನ ಹಿಂದೂಗಳು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮೇಲ್ಗಡೆ ಒಂದು ಶವ ಇದೆ ಅಂದರೆ ಅವರು ಚಟ್ಟೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಆಗ ಮಾತ್ರ 4 ಜನ ಒಟ್ಟಿಗೆ ಹೆಜ್ಜೆ ಹಾಕ್ತಾರೆ. ಇಲ್ಲಾಂದರೆ ಸ್ವಲ್ಪ ದೂರ ಹೋಗುವಾಗ ಆ ಒಂದು ಅಭಿಪ್ರಾಯ ಬೇರೆ, ಒಂದು ಬೇರೆ, ಪರಸ್ಪರ ಜಗಳ ಆಗ್ತದೆ, ಬೇರೆ ಹೋಗ್ತಾರೆ. ಆ ರೀತಿಯ ಒಂದು ಸಮಾಜ ಆ ಕಾಲದಲ್ಲಿ ಇದ್ದದ್ದು. ಇದನ್ನು ಸರಿ ಮಾಡಬೇಕಾದ್ರೆ ಹಿಂದೂ ಸಮಾಜವನ್ನು ಸಂಘಟಿಸುವ ಮತ್ತು ನಾವು ಯಾರು ಹೇಳಲಿಕ್ಕೆ ನಾವು ಹೇಳ್ತೇವೆ, ನಮ್ಮದು ಬಹಳ ರಾಮಾಯಣ ಉಂಟು, ಮಹಾಭಾರತ ಉಂಟು, ಬಹಳ ದೊಡ್ಡ ಇತಿಹಾಸ, ಬಹಳ ಹೆಮ್ಮೆಯ ಇತಿಹಾಸ ಇದೆ. ಆದರೆ ನಾವು ಆ ಇತಿಹಾಸದ ಆ ಪರಂಪರೆಯ ವಾರಸುದಾರರು ಅಂತ ನಮಗನ್ನಿಸ್ತಾ ಇಲ್ಲ. ನಮ್ಮ ಬಗ್ಗೆ ನಮಗೆ ಕೀಳರಿಮೆ. ಆ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದವರು, ಕಾಂಗ್ರೆಸ್ನವರು. ಅವರು ಹೇಳ್ತಾ ಇದ್ರಂತೆ, ಯು ಕಾಲ್ ಮೀ ಎ ಡಾಂಕಿ ಬಟ್ ಡೋಂಟ್ ಕಾಲ್ ಮೀ ಎ ಹಿಂದೂ. ಅಂದರೆ ಅಷ್ಟು ನಾಚಿಕೆ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ. ಯಾಕೆಂದರೆ ಬ್ರಿಟಿಷರ ಶಿಕ್ಷಣದ ಪರಿಣಾಮ. ಭಾರತ ಅಂತ ಹೇಳಿದರೆ ಇದು ಅನಾಗರಿಕರ ದೇಶ, ಇದು ಸುಸಂಸ್ಕೃತರ ದೇಶ ಅಲ್ಲ, ಇಲ್ಲಿ ಸತಿ ಪದ್ಧತಿ ಇದೆ, ಇನ್ನೊಂದಿದೆ, ಮತ್ತು ಬೇರೆ ಬೇರೆ ನೆಗೆಟಿವ್ ವಿಷಯಗಳನ್ನು ಹೇಳುವವರಿದ್ದಾರೆ. ಆ ರೀತಿ ಭಾರತೀಯರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿತ್ತು. ಶ್ರೇಷ್ಠ ಸಂಸ್ಕೃತಿ ಅಂತ ಹೇಳಿದರೆ ಅದು ಯುರೋಪಿಯನ್ ಸಂಸ್ಕೃತಿ. ನೀವು ಸಂಸ್ಕೃತನೋ ಹಿಂದಿನೋ ಕನ್ನಡನೋ ಮಾತಾಡಿದರೆ ಅದು ಏನು ಬಹಳ ಒಳ್ಳೆಯದಲ್ಲ. ಒಳ್ಳೆಯ ಭಾಷೆ ಅಂದರೆ ಇಂಗ್ಲೀಷ್ ಅಂತ. ಆ ರೀತಿ ಮೆಕಾಲೆ ಇಂಗ್ಲೀಷ್ ಶಿಕ್ಷಣವನ್ನು ಶುರು ಮಾಡಿದರೆ ಉದ್ದೇಶನೇ ಅದು. ಬಣ್ಣದಲ್ಲಿ ಭಾರತೀಯರಾಗಿ ಚಿಂತನೆಯಲ್ಲಿ ಬ್ರಿಟಿಷರಾಗಿರುವವರು ಬೇಕು ಅಂತ. ಆ ರೀತಿಯ ಒಂದು ವರ್ಗ ಆಗಲೇ ಸೃಷ್ಟಿಯಾಗಿತ್ತು. 1920ರ ಸಂದರ್ಭದಲ್ಲಿ ಆ ರೀತಿಯ ಸಮಾಜ ಭಾರತದಲ್ಲಿದ್ದಾಗ ಡಾಕ್ಟರ್ ಹೆಡ್ಗೇವಾರ್ ಅವರು RSS ಅನ್ನು ಪ್ರಾರಂಭ ಮಾಡಿದರು. 1925 ವಿಜಯದಶಮಿ ದಿವಸ, ದಿನಾಂಕದ ಲೆಕ್ಕದಲ್ಲಿ ಬಹುಶಃ ಸೆಪ್ಟೆಂಬರ್ 27 ಬರ್ತದೆ ಅಂತ ಕಾಣುತ್ತೆ. ನಾಗ್ಪುರದಲ್ಲಿ ಸಂಘವನ್ನು ಪ್ರಾರಂಭ ಮಾಡಿದ್ರು. ಒಂದು 15-20 ಜನ ತರುಣರನ್ನು ಸೇರಿಸ್ಕೊಂಡು ನಾವು ದೇಶಕ್ಕೋಸ್ಕರ ಒಟ್ಟು ಸೇರಬೇಕು. ಒಂದಷ್ಟು ವ್ಯಾಯಾಮ, ಆ ಕಾಲದಲ್ಲಿ ಗರಡಿ ಮನೆ ಅಖಾಡ ಅಂತ ಏನು ಹೇಳ್ತೀವಿ, ಅದು ಬಹಳ ಪ್ರಸಿದ್ಧ. ಎಲ್ಲರೂ ಅಲ್ಲಿ ಹೋಗ್ತಾ ಇದ್ರು, ವ್ಯಾಯಾಮ ಮಾಡ್ತಾ ಇದ್ರು, ಒಂದಷ್ಟು ದೈಹಿಕ ಕಸರತ್ತು ಮಾಡ್ತಾ ಇದ್ರು. ವಾರಕ್ಕೊಂದು ಸಲ ದೇಶ ಸಮಾಜದ ಸ್ಥಿತಿಗತಿ, ಸ್ವಾತಂತ್ರ್ಯ ಹೋರಾಟ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಕ್ರಮೇಣ ಅದು ಒಂದು ವರ್ಷದಲ್ಲಿ ಬರ್ತಾ ಬರ್ತಾ ಪ್ರತಿನಿತ್ಯ ಆ ರೀತಿ ಸೇರೋದು ಪ್ರಾರಂಭ ಆಯಿತು. ಅಂದರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅಂತ ಹೇಳಿದರೆ ಅವನು ದೈಹಿಕವಾಗಿ ಸಮರ್ಥ ಇರಬೇಕು ಮತ್ತು ಬೌದ್ಧಿಕ ಚಿಂತನೆ ಅದು ಸ್ಪಷ್ಟ ಇರಬೇಕು ಮತ್ತು ಒಂದು ಆಧ್ಯಾತ್ಮಿಕ ತಿಳುವಳಿಕೆ, ಅಂದರೆ ನಾವೆಲ್ಲ ಒಂದು, ನಾವು ಈ ದೇಶದ ಮಕ್ಕಳು, ಒಂದೇ ತಾಯಿಯ ಮಕ್ಕಳು ಅನ್ನೋ ಭಾವನೆ ಬರಬೇಕು. ಈ ರೀತಿಯ ಒಂದು ದೈಹಿಕವಾದ, ಬೌದ್ಧಿಕವಾದ, ಭಾವನಾತ್ಮಕವಾದ ಈ ರೀತಿಯ ಬೆಳವಣಿಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಗಬೇಕು. ಆಗ ಒಂದು ಜಾಗೃತವಾದ ಸಮಾಜ ನಿರ್ಮಾಣ ಆಗುತ್ತೆ. ಈ ಥರದ ವ್ಯಕ್ತಿಗಳು ಸಮಾಜದಲ್ಲಿ ಜಾಗೃತಿಯನ್ನು ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಈ ರೀತಿಯ ಯೋಚನೆಯನ್ನು ಇಟ್ಕೊಂಡು RSS ಅನ್ನು ಪ್ರಾರಂಭ ಮಾಡಿದರು. 1925 ಪ್ರಾರಂಭ ಆದಂತಹ RSS ಕ್ರಮೇಣ ನಾಗ್ಪುರದಲ್ಲಿ ಒಂದು ಶಾಖೆ ಇದ್ದಿದ್ದು 2 ಆಯಿತು, 4 ಆಯಿತು, 6 ಆಯಿತು, ಹತ್ತಿರದ ಊರುಗಳಿಗೆ ಹೋಯಿತು. ಡಾಕ್ಟರ್ ಹೆಡ್ಗೇವಾರ್ ಅವರು ಸ್ವತಃ ಅವರೇ ಕ್ರಾಂತಿಕಾರಿ, ಅವರೇ ರಾಜಕೀಯ ಕೆಲಸದಲ್ಲೂ ತೊಡಗಿಸ್ಕೊಂಡವರು. ಅದರೆಲ್ಲದರಿಂದ ಹೊರಗೆ ಬಂದು ಸಂಘಟನೆ ಕಟ್ಟುವುದು ಮಾತ್ರ ನನ್ನ ಕೆಲಸ, ಹಂಗಂತೇಳಿ ಉಳಿದದ್ದೆಲ್ಲ ಬಿಟ್ಟರು ಅಂತಲ್ಲ. ಅಂದರೆ ಇದು ಪ್ರಮುಖವಾದ ಕೆಲಸ. ಯಾಕೆಂದರೆ ದೀರ್ಘಕಾಲೀನ ದೃಷ್ಟಿಯನ್ನು ಇಟ್ಕೊಂಡ್ರೆ ಸ್ವಾತಂತ್ರ್ಯ ನಮಗೊಂದು ಈ ಥರ ಹೋರಾಟ ನಡೆದ ಮೇಲೆ ಸ್ವಾತಂತ್ರ್ಯ ಸ್ವಲ್ಪ ವರ್ಷದಲ್ಲಿ ಸಿಗುತ್ತೆ. ಆದರೆ ಭಾರತ ತನ್ನನ್ನು ತಾನು ನಿರ್ವಹಿಸಿಕೊಳ್ಳಿಕ್ಕಾಗತ್ತಾ ಭಾರತೀಯ ಸಮಾಜ? ಈ ಎಲ್ಲ ದೋಷಗಳನ್ನು ಇಟ್ಕೊಂಡ್ರೆ ನಾಳೆ ಇನ್ಯಾರೋ ಬ್ರಿಟಿಷ್ ಥರ ಇನ್ನೊಬ್ಬರು ಬಂದರೆ ಪುನಃ ಸ್ವಾತಂತ್ರ್ಯ ನಮ್ದು ಹೋಗುತ್ತೆ. ಯಾಕೆಂದರೆ ಅದೇ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿದೆ. ಆದ್ದರಿಂದ ಒಂದು ಸಲ ನಾವು ಪಡೆದ ಸ್ವಾತಂತ್ರ್ಯ ಅದು ಶಾಶ್ವತವಾಗಿರಬೇಕು. ಪುನಃ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಮಗೆ ಬರಬಾರ್ದು. ಆದ್ದರಿಂದ ಈ ಸಮಾಜದಲ್ಲಿರುವ ದೋಷಗಳನ್ನು ನಾವು ಪರಿಹಾರ ಮಾಡಿ ಒಂದು ಸಂಘಟಿತವಾದ
ಸ್ವಾಭಿಮಾನಿಯಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಇದು ಬಹಳ ದೀರ್ಘಕಾಲೀನ ಗುರಿಯನ್ನಿಟ್ಕೊಂಡು ಸಂಘವನ್ನು ಪ್ರಾರಂಭ ಮಾಡಿದರು. ಆದರೆ ಸ್ವಾತಂತ್ರ್ಯ ಸಿಗಲೇಬೇಕು, ಸ್ವಾತಂತ್ರ್ಯವನ್ನು ನಿರ್ಲಕ್ಷ್ಯ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಸಂಘದ ಪ್ರತಿಯೊಬ್ಬ ಸ್ವಯಂ ಸೇವಕನಿಗೆ ಪ್ರತಿಜ್ಞೆಯನ್ನು ಮಾಡಿಸ್ತಾ ಇದ್ದರು. ಆ ಪ್ರತಿಜ್ಞೆಯಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ತನು ಮನ ಧನಗಳನ್ನು ಸಮರ್ಪಿಸಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಜೀವನ ಪರ್ಯಂತ ಮಾಡ್ತೇನೆ. ಇದು RSSನ ಪ್ರತಿಜ್ಞೆಯಲ್ಲಿದ್ದದ್ದು. ಈಗ ಅದನ್ನು ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಗಾಗಿ ಅಂತ ಮಾಡಿದ್ದು. ಈಗ ಸ್ವಾತಂತ್ರ್ಯ ಬಂದಿದೆ, ಈಗಿನ ಪ್ರತಿಜ್ಞೆ ಹಾಗಿದೆ. ಆ ಕಾಲದಲ್ಲಿ ಅದೇ ಪ್ರತಿಯೊಬ್ಬನ ಗುರಿ ಕೂಡ ಇದ್ದದ್ದು. ಯಾಕೆ ಹಿಂದೂ ಸಮಾಜವನ್ನು ಸಂಘಟನೆ ಮಾಡಬೇಕು, ಸಂಘಟನೆಯ ಶಕ್ತಿಯನ್ನು ಬಲಪಡಿಸಬೇಕಂತ ಹೇಳಿದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೋದಕ್ಕೋಸ್ಕರ. ಅದೇ ಇದ್ದಿದ್ದು ಗುರಿ. ಸಂಘದ ಶಿಬಿರಗಳಲ್ಲಿ ಅನೇಕ ಬಾರಿ ಈ ರೀತಿಯ ಉಲ್ಲೇಖಗಳು ಬರುತ್ತೆ. ಅಂದರೆ ಟ್ರೈನಿಂಗ್ ಕ್ಯಾಂಪ್, 1 ವಾರದ್ದು 15 ದಿವಸದ್ದು ಟ್ರೈನಿಂಗ್ ಕ್ಯಾಂಪ್ಗಳು ನಡೀತಾ ಇತ್ತು. ಆಗ ಪರಮಪೂಜನೆ ಗುರೂಜಿಯವರು 1940ರ ನಂತರ 40ರಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರು ತೀರ್ಕೊಳ್ತಾರೆ. ಆಮೇಲೆ ಗುರೂಜಿ ಗೋಳ್ವಲ್ಕರ್ ಅವರು ಸಂಘದ ಚೀಫ್ ಮೆಂಟರ್ ಅಂದರೆ ಸರಸಂಚಾಲಕ ಆಗ್ತಾರೆ. ಅವರು ಒಂದು ಶಿಬಿರದಲ್ಲಿ ಹೇಳ್ತಾರೆ, ನೀವೆಲ್ಲ ಈಗ ಸೈನಿಕ ಶಿಕ್ಷಣವನ್ನು ಪಡ್ಕೊಂಡಿದ್ದೀರಾ. ಅಂದರೆ ಯಾರು ಶಿಬಿರದಲ್ಲಿ ಭಾಗವಹಿಸಿದ ಯುವಕರು ದೈಹಿಕವಾಗಿ ಬಲಿಷ್ಠರಾಗಿದ್ದೀರಾ. ಸದ್ಯದಲ್ಲೇ ಇದನ್ನು ಪರೀಕ್ಷೆ ಮಾಡುವ ಸಂದರ್ಭ ಬರುತ್ತೆ. ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ನಾವೆಲ್ಲ ಪ್ರತ್ಯಕ್ಷ ನಾವು ಭಾಗವಹಿಸುವಂಥ ಸಂದರ್ಭ ಬರುತ್ತೆ. ಈ ರೀತಿಯ ಮಾತುಗಳನ್ನು ಗುರೂಜಿಯವರು ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ಮೊದಲೇನೆ ಡಾಕ್ಟರ್ ಜಿಯವರ ಏನು ಕಾಂಗ್ರೆಸ್ನಲ್ಲಿದ್ದಂತಹ ಕಾಲದಲ್ಲಿ 1921ರ ಸತ್ಯಾಗ್ರಹದಲ್ಲಿ ಅವರು ಒಂದು ಭಾಷಣ ಮಾಡ್ತಾರೆ. ನಾಗ್ಪುರದ ಹತ್ತಿರದ ಒಂದು ಊರು, ಬಹುಶಃ ಯಾವತ್ಮಾಳ್ ಇರಬೇಕು. ಭಾಷಣ ಮಾಡುವಾಗ ಎಷ್ಟು ಉಗ್ರವಾದ ಭಾಷಣ ಮಾಡ್ತಾರೆ ಅಂದರೆ ಅಲ್ಲಿದ್ದಂತಹ ಪೊಲೀಸ್ ಗುಪ್ತಚರರು ಎಲ್ಲ ಕಡೆ ಇದ್ದೇ ಇರ್ತಾರೆ. ಅವರೆಲ್ಲ ವರದಿ ಮಾಡ್ತಾರೆ. ಇವರ ಬಂಧನ ಆಗುತ್ತೆ. ಬಂಧನ ಆದಮೇಲೆ ಇವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ನಿಮ್ಮ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ ಸಾಧಾರಣ ಕೇಳ್ತಾರಲ್ಲ ನಿಮ್ಮ ಹೇಳಿಕೆ. ಇವರ ಹೇಳಿಕೆ ಕೊಡುವಾಗ ಇನ್ನೂ ಉಗ್ರವಾದ ಭಾಷಣ ಮಾಡ್ತಾರೆ. ಅಂದರೆ ನನ್ನನ್ನು ವಿಚಾರಣೆ ಮಾಡಲಿಕ್ಕೆ ನೀವು ಯಾರು? ಇದು ನಮ್ಮ ದೇಶ, ನಾನು ಭಾರತದ ಪ್ರಜೆ, ಎಲ್ಲಿಂದಲೋ ಬಂದ ನೀವು ನ್ಯಾಯಾಧೀಶರು, ನಿಮ್ಮ ನ್ಯಾಯ ವ್ಯವಸ್ಥೆ, ನೀವು ನನ್ನನ್ನು ವಿಚಾರಣೆ ಮಾಡಲಿಕ್ಕೆ ಏನು ಅಧಿಕಾರ ಇದೆ ಅಂತ ಬಹಳ ಜೋರು ಭಾಷಣ ಮಾಡ್ತಾರೆ. ನ್ಯಾಯಾಧೀಶರು ಹೇಳ್ತಾರೆ, ಅಲ್ಲಿ ಮಾಡಿದ ಭಾಷಣಕ್ಕಿಂತ ಇಲ್ಲಿ ಮಾಡಿದ ಹೇಳಿಕೆ ಬಹಳ ಉಗ್ರವಾಗಿದೆ ಅಂತ ಅವರಿಗೆ ಜೈಲು ಶಿಕ್ಷೆ ಆಗುತ್ತೆ. ಆಮೇಲೆ ಬಿಡುಗಡೆಗೊಂಡು ಬರ್ತಾರೆ. ಸಂಘ ಪ್ರಾರಂಭ ಆದಮೇಲೆ ಕ್ರಾಂತಿಕಾರಿ ಚಟುವಟಿಕೆಗಳು ನಡೀತಾ ಇತ್ತಂತ ಆಗಲೇ ಹೇಳಿದೆ. ಲಾಲಾ ಲಜಪತ್ ರಾಯ್ ಅವರನ್ನು ಕೊಂದಂತಹ, ಅಂದರೆ ಪಂಜಾಬ್ ಕೇಸರಿ ಅಂತ ಪ್ರಸಿದ್ಧರಾಗಿದ್ದರು ಲಾಲಾ ಲಜಪತ್ ರಾಯ್. ಅವರನ್ನು ಕೊಂದವನು ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ಅಂತ. ಆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಎಲ್ಲ ಕ್ರಾಂತಿಕಾರಿಗಳಿಗೆ ಬಹಳ ರಕ್ತ ಕುದೀತಾ ಇರುತ್ತೆ. ನಮ್ಮ ಬಹಳ ಶ್ರೇಷ್ಠ ನಾಯಕನನ್ನು ಬ್ರಿಟಿಷರು ಕೊಂದರು ಅಂತ ಪ್ರತೀಕಾರ ಮಾಡಬೇಕು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಈ 3 ಜನ ಸ್ಯಾಂಡರ್ಸನ್ನು ಕೊಲ್ತಾರೆ. ಕೊಂದ ಮೇಲೆ ತಪ್ಪಿಸಿಕೊಳ್ಬೇಕು, ಅವನಿಗೆ ಅಡಗಲಿಕ್ಕೆ ಆಶ್ರಯ ಕೊಡಬೇಕು. ರಾಜಗುರು ಅವನು RSS ಸ್ವಯಂ ಸೇವಕ, ಶಾಖೆಗೆ ಬಂದಿದ್ದಂತಹ ಯುವಕ. ಅವನು ಭಯ್ಯಾಜಿ ದಾಣಿ, ಮುಂದೆ ಸಂಘದ ಫುಲ್ ಟೈಮರ್ ಪ್ರಚಾರಕರಾಗಿ ಕೆಲಸ ಮಾಡ್ತಾರೆ. ಅವರ ಫಾರ್ಮ್ ಹೌಸ್ ಅದು ಮಹಾರಾಷ್ಟ್ರದಲ್ಲಿರುತ್ತೆ. ಅಲ್ಲಿ ಅವನು ಅಡಗಿ ಕೂತ್ಕೊಳ್ತಾನೆ. ಕೊನೆಗೆ ಪೊಲೀಸರು ಹುಡುಕ್ತಾರೆ, ಸಿಕ್ಕಿ ಬೀಳ್ತಾನೆ, ಅದು ಬೇರೆ. ಈ ರೀತಿ ಕ್ರಾಂತಿಕಾರಿಗಳಿಗೆ ಆಶ್ರಯ ಕೊಡ್ತಾ ಇದ್ದಂತಹ ವ್ಯವಸ್ಥೆ ಅದು ಸಂಘದ ಸ್ವಯಂ ಸೇವಕರು ಆ ಕಾಲದಲ್ಲಿ ಮಾಡ್ತಾ ಇದ್ರು. ಒಂದು ನಾವು ಗಮನಿಸಬೇಕು, ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ, RSS ಪ್ರಾರಂಭ ಆಗಿದ್ದು 1925ರಲ್ಲಿ. ಎಷ್ಟು ವರ್ಷ ಮಧ್ಯ? 22 ವರ್ಷ. ಅಂದರೆ ಒಂದು ಸಂಘಟನೆ 22 ವರ್ಷ ಮಾತ್ರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇನ್ನೂ ಬೆಳೀತಾ ಇದ್ದಂಥ, ಅಂದರೆ ಒಂದು ಯೌವನಾವಸ್ಥೆಗೆ ತಲುಪ್ತಾ ಇದ್ದಂತಹ ಸಂಘಟನೆ. ಇಡೀ ದೇಶದಲ್ಲೂ ಕೂಡ ಎಲ್ಲ ಕಡೆ ಸಂಘದ ನೆಟ್ವರ್ಕ್ ಶಾಖೆಗಳು ಇತ್ತು ಅಂತ ಹೇಳೋ ಪರಿಸ್ಥಿತಿ ಇರಲಿಲ್ಲ ಆಗೇನು. 1931ರಲ್ಲಿ ಏನದು ದಂಡಿ ಸತ್ಯಾಗ್ರಹ ಅಲ್ವಾ, 1931. ಸೊ 31 or 30 ದಂಡಿ ಸತ್ಯಾಗ್ರಹ ಅಂತ, ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ತಾರೆ. ಅದನ್ನು ಗಾಂಧೀಜಿಯವರು ಪ್ರಾರಂಭ ಮಾಡ್ತಾರೆ. ಎಲ್ಲಿ ಸಮುದ್ರ ಇಲ್ಲ ಅಲ್ಲಿ ಜಂಗಲ್ ಸತ್ಯಾಗ್ರಹ, ಅಂದರೆ ಕಾಡಿಗೆ ಹೋಗುವಂಥದ್ದು. ಯಾವುದರಿಂದ ಬ್ರಿಟಿಷರಿಗೆ ಆದಾಯ ಬರ್ತಾ ಇತ್ತು ಅಂದರೆ ಈ ಸೇಂದಿ, ಅಂದರೆ ಈ ತಾಳೆ ಇತ್ಯಾದಿ ಮರಗಳಿಂದ ಸೇಂದಿ ಇಳಿಸ, ಆ ಸೇಂದಿಯಿಂದ ಬ್ರಿಟಿಷರಿಗೆ ಆದಾಯ ಬರ್ತಾ ಇತ್ತು. ಹಾಗಾಗಿ ಆ ಮರಗಳನ್ನು ಕಡಿಯುವಂಥದ್ದು,
ಇದನ್ನು ಜಂಗಲ್ ಸತ್ಯಾಗ್ರಹ, ನಮ್ಮ ಕರ್ನಾಟಕದಲ್ಲೂ ತುಂಬ ಕಡೆ ಆ ಥರದ್ದು ನಡೆದಿದೆ. ಡಾಕ್ಟರ್ ಜಿ ಅವರು ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ಜಂಗಲ್ ಸತ್ಯಾಗ್ರಹ ನಡೀತಾ ಇತ್ತು. ಅವರು ಸಂಘದ ಸರಸಂಚಾಲಕ, ಅಂದರೆ ಸಂಘದ ಲೀಡರ್ ಆಗಿದ್ದರು. ಅದನ್ನು ಬೇರೆಯವರಿಗೆ ಡಾಕ್ಟರ್ ಪರಾಂಜಪೆ ಅನ್ನೋರಿಗೆ ವಹಿಸ್ಕೊಟ್ಟು ಅವರು ಸ್ವತಃ ಸತ್ಯಾಗ್ರಹದಲ್ಲಿ ಭಾಗಿಯಾಗಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಬಂಧನ ಆಗುತ್ತೆ. ಸುಮಾರು 9 ತಿಂಗಳು ಅವರು ಜೈಲಲ್ಲಿ ಇರಬೇಕಾಗತ್ತೆ. ಬಿಡುಗಡೆಯಾಗಿ ಬಂದ ಮೇಲೆ ಪುನಃ ಜವಾಬ್ದಾರಿ ವಹಿಸ್ಕೊಳ್ತಾರೆ. ಈ ಸಮಯದಲ್ಲಿ ಎಲ್ಲ ಸ್ವಯಂ ಸೇವಕರು ಕೆಲವರು ಭಾಗವಹಿಸಿದರು, ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು, ಜೈಲಿಗೆ ಹೋದರು. ಆದರೆ ಎಲ್ಲರೂ ಹೋದರೆ ಸಂಘಟನೆ ಕುಸಿಯುತ್ತೆ. ಆದ್ದರಿಂದ ಹೊರಗಡೆ ಇದ್ದವರು ಮಾಡಬೇಕಾದ ಕೆಲಸ ಏನು? ಯಾರು ಸತ್ಯಾಗ್ರಹಿಗಳಿದ್ರು ಅವ್ರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಇತ್ಯಾದಿ ಮಾಡ್ತಾನೇ ಇದ್ದರು. ಅವರಿಗೆ ಗಾಯ ಆಗ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು. ಅವರನ್ನು ನೋಡ್ಕೊಳ್ಳಿಕ್ಕೆ, ಅವರ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ಪ್ರತಿ ದಿವಸನೂ ಒಂದು ಸ್ವಯಂ ಸೇವಕರ ತಂಡ ಅಲ್ಲಿ ಸಿದ್ಧವಾಗಿರ್ತಾ ಇತ್ತು. ಅನೇಕ ಊರುಗಳಲ್ಲಿ ಈ ಥರ ಮಾಡಿದರು. ಸತ್ಯಾಗ್ರಹದ ಯೋಜನೆ ಹೊರಗಿದ್ದಂತಹ ಸ್ವಯಂ ಸೇವಕರು ಮಾಡಿದರು. ಅವರು ಯಶಸ್ವಿಯಾಗಿ ಇದನ್ನು ನಿರ್ವಹಣೆ ಮಾಡಿದ್ರಿಂದ ತುಂಬ ಕಡೆಗಳಲ್ಲಿ ಜಂಗಲ್ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ಇದು ಅನೇಕ ದಿನಗಳ ಕಾಲ ನಡೀತು. ಹೀಗೆ ಸತ್ಯಾಗ್ರಹದಲ್ಲಿ ಭಾಗವಹಿಸುವುದು ಒಂದು ಭಾಗ ಆದರೆ, ಕ್ರಾಂತಿಕಾರಿ ಚಟುವಟಿಕೆಯಲ್ಲೂ ಅನೇಕರು ವೈಯಕ್ತಿಕ ನೆಲೆಯಲ್ಲಿ ಮುಂದುವರ್ಕೊಂಡೇ ಬಂದಿದ್ದರು. ಒಬ್ಬರು ಬಾಘಾ ಜತಿನ್ ಅಂತ ಹೇಳುವನೊಬ್ಬ ಕ್ರಾಂತಿಕಾರಿ. ಅವನ ಒಂದು ಯೋಜನೆ ಮಾಡ್ತಾನೆ 1932ರಲ್ಲಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಲಿಕ್ಕೆ. ಸೊ ಅದು ಲೂಟಿ ಮಾಡ್ತಾರೆ, ಯಶಸ್ವಿ ಆಗುತ್ತೆ. ಆಮೇಲೆ ಅವನು ಬಂಧನ ಆಗುತ್ತೆ. ಅವ್ರ ಜೊತೆ ಇನ್ನೊಬ್ಬರ ಬಂಧನ ಆಗುತ್ತೆ, ಬಾಳಾಜಿ ಹುದ್ದಾರ್ ಅಂತ ಹೇಳಿ ಅವ್ರ ಹೆಸರು. ಅವರು ಸಂಘದ ಕಾರ್ಯಕರ್ತರು ಮತ್ತು ಸರಕಾರ್ಯವಾಹ ಅಂದರೆ ಜನರಲ್ ಸೆಕ್ರೆಟರಿ ಆಗಿದ್ದರು. ಬಂಧನ ಆಗುತ್ತೆ, ವಿಚಾರಣೆ ಆಗುತ್ತೆ. ಆಮೇಲೆ ಹೆಚ್ಚಿನ ಸಾಕ್ಷ್ಯಗಳು ಇತ್ಯಾದಿ ಸಿಗದೇ ಇದ್ದರಿಂದ ಅವರು ಬಿಡುಗಡೆ ಆಗ್ತಾರೆ. ಅಂದರೆ ಸಂಘದ ಸ್ವಯಂ ಸೇವಕರು ಅನೇಕರು ಸಂಘದ ಕಾರ್ಯಕರ್ತರಾಗಿದ್ದುಕೊಂಡೇ ಕೆಲವರು ರಾಜಕೀಯವಾಗಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರು ಕೆಲವರಾದರೆ, ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ಭಾಗವಹಿಸಿದವರು ಇನ್ನು ಕೆಲವರು. 1930ರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ನಮ್ಮ ಬೇಡಿಕೆ ಅಂತ ಕಾಂಗ್ರೆಸ್ ಸರ್ವಾನುಮತದಿಂದ ನಿರ್ಣಯ ಅಂಗೀಕಾರ ಮಾಡುತ್ತೆ. ಡಾಕ್ಟರ್ ಹೆಡ್ಗೇವಾರ್ ಅವರಿಗೆ ಬಹಳ ಖುಷಿಯಾಗುತ್ತೆ. ಯಾವುದನ್ನು 10 ವರ್ಷದ ಹಿಂದೆ ನಾಗ್ಪುರದ ಅಧಿವೇಶನದಲ್ಲಿ ಅವರು ಒತ್ತಾಯ ಮಾಡಿದರು, ಅದು ಆಗಿರಲಿಲ್ಲ. 10 ವರ್ಷದ ನಂತರ ಕಾಂಗ್ರೆಸ್ ಆ ನಿರ್ಣಯವನ್ನು ಸ್ವೀಕಾರ ಮಾಡುತ್ತೆ. ಮತ್ತು ದೇಶದ ಎಲ್ಲ ಕಡೆ ಡಿಸೆಂಬರ್ 31ಕ್ಕೆ ನಿರ್ಣಯ ಅಂಗೀಕಾರ ಆಗುತ್ತೆ. ದೇಶದ ಎಲ್ಲ ಕಡೆ ಜನವರಿ 26ಕ್ಕೆ ರಾಷ್ಟ್ರಧ್ವಜಾರೋಹಣ ಮಾಡಬೇಕು. ಡಾಕ್ಟರ್ ಜಿ ಅವರು ಒಂದು ಸೂಚನೆಯನ್ನು ಎಲ್ಲ ಶಾಖೆಗಳಿಗೆ ತಲುಪಿಸ್ತಾರೆ. ಜನವರಿ 26, 1931 ಜನವರಿ 26ಕ್ಕೆ ಸಾಯಂಕಾಲ 6 ಗಂಟೆಗೆ ಎಲ್ಲ ಶಾಖೆಯಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಬೇಕು. ಹಾಗೂ ಸ್ವಾತಂತ್ರ್ಯದ ಕಲ್ಪನೆ ಮತ್ತು ಅದರ ಅವಶ್ಯಕತೆ ಈ ವಿಷಯದ ಬಗ್ಗೆ ಮಾತಾಡಬೇಕು. ಯಾರೋ ಸ್ವಲ್ಪ ತಿಳುವಳಿಕೆ ಇರುವಂಥವ್ರು ಅದರ ಬಗ್ಗೆ ಮಾತಾಡಬೇಕು. ಸ್ವಯಂ ಸೇವಕರ ನಡುವೆ ಈ ವಿಷಯ ಚರ್ಚೆ ಆಗಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅನ್ನುವಂತಹ ಮಾನಸಿಕತೆ ಇಡೀ ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಅನ್ನುವ ಯೋಚನೆಯಿಂದ ಎಲ್ಲ ಶಾಖೆಗಳಲ್ಲಿ ಈ ರೀತಿಯ ಸ್ವಾತಂತ್ರ್ಯ ದಿನಾಚರಣೆ ಅದು 1931 ಜನವರಿ 26 ಆಚರಣೆ ಮಾಡ್ತಾರೆ. ಇದು ಇನ್ನು ಬೇರೆ ಬೇರೆ ರೀತಿಯ ಹೋರಾಟ, ಉದಾಹರಣೆಗೆ ಸೈಮನ್ ಗೋಬ್ಯಾಕ್ ಅಂತ ಹೇಳಿ ನಾವೆಲ್ಲ ಪಾಠದಲ್ಲಿ ಓದಿರ್ಬೋದು. ಸೈಮನ್ ಕಮಿಷನ್ ವಿರುದ್ಧ ನಡೆದಂತಹ ಹೋರಾಟದಲ್ಲಿ ಎಲ್ಲೆಲ್ಲಿ RSS ಸ್ವಲ್ಪ ಚೆನ್ನಾಗಿ ಸಂಘಟನೆ ಇತ್ತು, ನಾಗ್ಪುರದಂತಹ ಊರುಗಳಲ್ಲಿ ಇಡೀ ಆ ಸತ್ಯಾಗ್ರಹವನ್ನು ನಿರ್ವಹಿಸಿದವರು ಸಂಘದ ಸ್ವಯಂ ಸೇವಕರು. ಅಂದರೆ RSS ಹೆಸರಲ್ಲಿ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಆಗ ನಮ್ಮ ಪ್ಲ್ಯಾಟ್ಫಾರ್ಮ್ ಸ್ವಾತಂತ್ರ್ಯ ಹೋರಾಟಕ್ಕೆ ಇದ್ದದ್ದು ಯಾವುದು? ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ ಹೆಸರಿನಲ್ಲಿ ಸತ್ಯಾಗ್ರಹಗಳು ನಡೀತಾ ಇತ್ತು. RSSನ ಸ್ವಯಂ ಸೇವಕರು ಅದರಲ್ಲಿ ಭಾಗವಹಿಸ್ತಾ ಇದ್ದರು, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ರು. ಇದರ ಮಧ್ಯೆ ಬ್ರಿಟಿಷರು RSSನ್ನು ಗಮನಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಇವರೊಂದು ವ್ಯವಸ್ಥಿತವಾಗಿ ಯುವಕರನ್ನು ತರಬೇತಿ ಮಾಡ್ತಾರೆ. ಮತ್ತು ಶಿಕ್ಷಣದಲ್ಲಿ ಸೈನಿಕ ಶಿಕ್ಷಣದ ರೀತಿಯ ಏನು ದೈಹಿಕ ಕಸರತ್ತಿದೆ, ಕವಾಯತ್ತಿದೆ, ಆ ರೀತಿಯ ಡಿಸಿಪ್ಲಿನ್ ಇದೆ. ಮತ್ತು ಚಿಂತನೆ ದೃಷ್ಟಿಯಿಂದ ನೋಡಿದರೆ ದೇಶದ ಸ್ವಾತಂತ್ರ್ಯ ಮತ್ತು ದೀರ್ಘಕಾಲದಲ್ಲಿ ಇಡೀ ಸಮಾಜದ ಸಂಘಟನೆ ಇದರ ಬಗ್ಗೆ ಬಹಳ ಸ್ಪಷ್ಟತೆ ಇದೆ ಅಂಥೇಳಿ ಒಂದು ಕಣ್ಣಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1932ರಲ್ಲಿ ಒಂದು ಬ್ರಿಟಿಷ್ ಗುಪ್ತಚರ ವರದಿ ಬರುತ್ತೆ. ಅದರಲ್ಲಿ
ಅನೇಕ ಸರ್ಕಾರಿ ನೌಕರರು, ಮಧ್ಯ ಭಾರತ ಅಂದರೆ ಒಂದು ಪ್ರೊವಿನ್ಸ್ ಮಧ್ಯ ಭಾರತ, ಈಗಿನ ನಾಗ್ಪುರ ಎಲ್ಲ ಏನು ಬರುತ್ತೆ ಅದು ಮಧ್ಯ ಭಾರತ ಅಂತ ಕರೀತಾ ಇದ್ರು. ಅನೇಕ ಸರ್ಕಾರಿ ನೌಕರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಗುಪ್ತಚರ ವರದಿಯಲ್ಲಿ ಬರೀತಾರೆ. ಹಾಗಾಗಿ ಬ್ರಿಟಿಷರು ತಕ್ಷಣ ಒಂದು ಆದೇಶ ಜಾರಿ ಮಾಡ್ತಾರೆ, ಯಾವುದೇ ಸರ್ಕಾರಿ ನೌಕರರು RSSನಲ್ಲಿ ಭಾಗವಹಿಸಬಾರ್ದು. ಅಂದರೆ ಅವರು RSS ಈಸ್ ಡೇಂಜರಸ್ ಅಂತ ಬ್ರಿಟಿಷರು ಆಗಲೇ ಅವರು ಗುರುತಿಸಿರ್ತಾರೆ. ಆಮೇಲೆ ಮುಂದಿನ ಒಂದು 6-8 ವರ್ಷದ ನಂತರ ಇನ್ನೊಂದು ಆಜ್ಞೆ ಬರುತ್ತೆ, ಯಾವುದೇ ಖಾಸಗಿ ಸಂಘಟನೆ ಸಂಸ್ಥೆಗಳು ಸೈನಿಕ ಶಿಕ್ಷಣವನ್ನು ಕೊಡಬಾರ್ದು. ಅಂದರೆ RSSನಲ್ಲಿ ಈ ರೀತಿಯ ಒಂದು ದೈಹಿಕ ಶಿಕ್ಷಣ ಇರಬಹುದು, ಪೆರೇಡ್ ಇರಬಹುದು, ಈ ಥರದ್ದೆಲ್ಲ ಮಿಲಿಟರಿ ರೀತಿಯ ಚಟುವಟಿಕೆ, ಲಾಠಿ ಅಂದರೆ ದಂಡ ತರಬೇತಿ ಇದೆಲ್ಲ ನಡೀತಾ ಇದೆ. ಹಾಗಾಗಿ ಯಾವುದೇ ಖಾಸಗಿ ಸಂಘಟನೆ ಇದನ್ನು ಮಾಡಲಿಕ್ಕಿಲ್ಲ. ಮತ್ತು ಮಿಲಿಟರಿ ರೀತಿಯ ಯೂನಿಫಾರ್ಮ್ ಇದನ್ನು ಬಳಸಲಿಕ್ಕಿಲ್ಲ. ಯಾಕೆಂದರೆ ಮಿಲಿಟ್ರಿನೂ ಆಗ ಕಾಕಿ ನಿಕ್ಕರ್, ಕಾಕಿ ಶರ್ಟ್ ಈ ಥರದ ಯೂನಿಫಾರ್ಮ್ ಬಳಸ್ತಾ ಇತ್ತು, ಸಂಘದ್ದು ಹಾಗೆ ಇತ್ತು. ಅದನ್ನು ಬಳಸಲಿಕ್ಕಿಲ್ಲ ಅಂಥೇಳಿ ಆಜ್ಞೆ ಬ್ರಿಟಿಷ್ ಸರ್ಕಾರ ಕೊಡುತ್ತೆ. ಹೀಗೆ ಬ್ರಿಟಿಷ್ ಸರ್ಕಾರ ಇದು ಗುಪ್ತಚರರನ್ನು RSS ಹಿಂದೆ ಯಾವಾಗಲೂ ಬಿಡ್ತಾನೆ ಇತ್ತು. ಮತ್ತು RSS ಇದು ಅಪಾಯಕಾರಿ ಬ್ರಿಟಿಷರಿಗೆ, ಅಂದರೆ ನಮ್ಮ ಸರ್ಕಾರಕ್ಕೆ ಅಂತ ಅವರು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ರು. ಆಮೇಲೆ ಒಂದು ವರದಿಯಲ್ಲಿ ಈ ಥರ ಬರೀತಾರೆ, RSS ತಾನು ರಾಜಕೀಯದಲ್ಲಿ ಭಾಗಿಯಾಗಲ್ಲ, ನಾವು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳೋದು ಇದು ಬರೀ ಮುಖವಾಡ ಮಾತ್ರ. ಅಂದರೆ ಒಳಗಡೆ ಅವರ ಮುಖ್ಯ ಉದ್ದೇಶ ಇರುವಂಥದ್ದು ದೇಶದ ಸ್ವಾತಂತ್ರ್ಯ ಗಳಿಸೋದೇ ಅವರ ಉದ್ದೇಶ ಅಂತೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ನವರು ಬರೀತಾರೆ. ಹಾಗಾಗಿ RSS ಅನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಡಬೇಕು ಅಂತ. ಅದಕ್ಕೆ ಸರಿಯಾಗಿ ಡಾಕ್ಟರ್ ಜಿ ಅವರು ಮಾಡುವಂಥ ಭಾಷಣ ಅಥವಾ ಸಂಘದ ಒಳಗಡೆ ನಡೆಯುವಂಥ ಚರ್ಚೆ ಇದು ಅದೇ ರೀತಿ ಇರುತ್ತೆ. ಯಾಕೆಂದರೆ ನಮ್ಮ ತಕ್ಷಣದ ಗುರಿ ಏನಂದರೆ ಸ್ವಾತಂತ್ರ್ಯ ಗಳಿಸೋದು. ಒಂದು ಕಡೆ ಡಾಕ್ಟರ್ ಜಿ ಹೇಳ್ತಾರೆ ಸಾರ್ವಜನಿಕ ಭಾಷಣದಲ್ಲಿ, ನಮ್ಮ ಗುರಿ ಏನೋ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರೋದು ಮಾತ್ರ ನಮ್ಮ ಗುರಿ, ಯಾವ ಕೆಲಸ ಬೇಕಾದರೂ ನಾನು ಮಾಡ್ತೇನೆ ಅಂತ ಹೇಳಿ. ಅಂದರೆ ಈ ರೀತಿ ಬಹಳ ಸ್ಪಷ್ಟ, ಅಂದರೆ ಯಾವುದೇ ಮಾರ್ಗ ಇರಬಹುದು, ನಾವು ಗುರಿ ಇರುವಂಥದ್ದು ನಮ್ಮದು ಸ್ವಾತಂತ್ರ್ಯ ಗಳಿಸೋದು. ಈ ರೀತಿ ಅನೇಕ ಚರ್ಚೆಗಳು, ಭಾಷಣಗಳಲ್ಲಿ, ಸಂಘದ ಬೌದ್ಧಿಕ ವರ್ಗದಲ್ಲಿ ಈ ಥರದ್ದೇ ವಿಷಯ ಬರ್ತಾ ಇರುತ್ತೆ. ಇದೆಲ್ಲವನ್ನು ನೋಡಿ ಬ್ರಿಟಿಷರು ಸಂಘದ ಮೇಲೆ ಈ ರೀತಿ ಆಗಾಗ ಬೇರೆ ಬೇರೆ ರೀತಿಯ ನಿಷೇಧಗಳನ್ನು ಹೇರಿದ್ದನ್ನು ನಾವು ನೋಡ್ತೇವೆ. 1943ರಲ್ಲಿ ಅಂದರೆ ಡಾಕ್ಟರ್ ಜಿ ಅವರು ತೀರ್ಕೊಂಡಿರ್ತಾರೆ, ಗುರೂಜಿಯವರು ಸರಸಂಘಚಾಲಕರಾಗಿರ್ತಾರೆ. ಸುಮಾರು 11 ಕಡೆ ಸಂಘ ಶಿಕ್ಷಾ ವರ್ಗ ಅಂದರೆ ಟ್ರೈನಿಂಗ್ ಕ್ಯಾಂಪ್ ನಡೆಯುತ್ತೆ. ಸೊ ಆಗ ಗುರೂಜಿಯವರು ಭಾಷಣದಲ್ಲಿ ಹೇಳ್ತಾರೆ, ಇದೆಲ್ಲ ಬ್ರಿಟಿಷ್ ರೆಕಾರ್ಡ್ ಅಲ್ಲಿ, ಬ್ರಿಟಿಷ್ ದಾಖಲೆಗಳಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ನಾವು ದೇಶಕ್ಕೋಸ್ಕರ ತ್ಯಾಗ ಮಾಡಬೇಕು, ಅದಕ್ಕೋಸ್ಕರ ಸಿದ್ಧರಾಗಿ ಬಂದವರು ನಾವಿದ್ದೀವಿ. ಅತ್ಯುಚ್ಚ ರೀತಿಯ ತ್ಯಾಗ ಅಂತ ಹೇಳಿದರೆ ಅದು ಹುತಾತ್ಮರಾಗೋದು, ಅಂದರೆ ಮಾರ್ಟಿರ್ಡಮ್, ಅಂದರೆ ದೇಶಕ್ಕೋಸ್ಕರ ಪ್ರಾಣ ಕೊಡುವಂಥದ್ದು ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ಏನು ಸೂಚಿಸುತ್ತೆ ಅಂದರೆ ಇವರು ವ್ಯವಸ್ಥಿತವಾಗಿ ಯೋಜನೆ ಮಾಡಿ ಮುಂದೊಂದು ದಿವಸ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಬ್ರಿಟಿಷ್ ರೆಕಾರ್ಡ್ಗಳು ಈ ರೀತಿ ಹೇಳುತ್ತೆ. ಅದಾದ ನಂತರ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ, ಅಂದರೆ ಸ್ವಾತಂತ್ರ್ಯ ಬರಲಿಕ್ಕೆ ಇನ್ನೊಂದು 5 ವರ್ಷ ಇದ್ದಾಗ ಇದನ್ನು ಇಡೀ ದೇಶದಲ್ಲಿ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಮೂಮೆಂಟಿಗೆ ಕರೆ ಕೊಡುತ್ತೆ. ಅಂದರೆ 9 ದಿನ ಮಾತ್ರ ಕ್ವಿಟ್ ಇಂಡಿಯಾ ಮೂಮೆಂಟ್ ಇದ್ದಿದ್ದು ಅದನ್ನು, ಯಾಕೆಂದರೆ ತಕ್ಷಣ ಎಲ್ಲ ನಾಯಕರನ್ನು ಬ್ರಿಟಿಷರು ಬಂಧಿಸ್ತಾರೆ. ಆದರೆ ಎಲ್ಲ ಕಡೆಗಳಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ವಲ್ಪ ಮಟ್ಟಿಗಾದರೂ ಯಶಸ್ವಿ ಆಯಿತು ಅಂತಾದರೆ, ಯಾಕೆಂದರೆ ಲೀಡರ್ಸ್ ಎಲ್ಲ ಜೈಲಿಗೆ ಹೋಗಿದ್ದಾರೆ, 1-2 ದಿವಸದಲ್ಲಿ ಎಲ್ಲ ನಾಯಕರನ್ನು ಬಂಧಿಸಿದ್ದಾರೆ. ನಡೆಸಿದವರು ಯಾರು? ಅದು RSS ಕಾರ್ಯಕರ್ತರು. ಉದಾಹರಣೆಗೆ ಮೀರತ್, ಒಂದು 2-3 ಆ ಥರದ ಉದಾಹರಣೆಯನ್ನು ನಾನು ಹೇಳ್ತೇನೆ. ವಿದರ್ಭದ ಚಿಮೂರ್ ಅನ್ನುವಂತಹ ಒಂದು ಊರಿನಲ್ಲಿ, ಅಲ್ಲಿ ಸ್ವತಂತ್ರ ಸರ್ಕಾರ ನಾವು ಸ್ಥಾಪನೆ ಮಾಡಿದ್ದೀವಿ ಅಂತ ಸತ್ಯಾಗ್ರಹಿಗಳು ಘೋಷಣೆ ಮಾಡ್ತಾರೆ. ಅಲ್ಲಿ ನಡೆದಂತಹ ಹೋರಾಟದಲ್ಲಿ 12 ಜನ ಸಂಘದ ಸ್ವಯಂ ಸೇವಕರು ಬಲಿದಾನ ಮಾಡ್ತಾರೆ, ಬ್ರಿಟಿಷರ ಗುಂಡಿಗೆ ಬಲಿಯಾಗುತ್ತಾರೆ. ಅದೇ ರೀತಿ ರಾಮ್ಟೇಕ್ ಅಂತ ನಾಗ್ಪುರದ ಹತ್ತಿರದ ಇನ್ನೊಂದು ನಗರ, ಅಲ್ಲಿ ರಮಾಕಾಂತ್ ಕೇಶವ್ ದೇಶಪಾಂಡೆ, ಅಂದರೆ ಅವ್ರನ್ನು ಬಾಳಾ ಸಾಹೇಬ್ ದೇಶಪಾಂಡೆ ಅಂತ ಸಂಘದಲ್ಲಿ ಕರೀತಾರೆ, ಅವರನ್ನು ಬಂಧನ ಮಾಡ್ತಾರೆ. ಈ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ಮರಣದಂಡನೆ ಶಿಕ್ಷೆಗೆ ಗುರಿಯಾಗ್ತಾರೆ. ಆಮೇಲೆ ವಿಚಾರಣೆ ನಡೆದಾಗ ಅಲ್ಲಿನ ಯಾರು ಸಾಕ್ಷಿ ಹೇಳಬೇಕಾಗಿತ್ತು ಅವರು ದೇಶಭಕ್ತರ ಇದ್ದದ್ರಿಂದ ಅವರು ಸಾಕ್ಷಿ ಹೇಳೋದಿಲ್ಲ. ಹಾಗಾಗಿ ಸಾಕ್ಷಿ ಇಲ್ಲದ್ರಿಂದ ಬಿದ್ದೋಗುತ್ತೆ, ಮರಣದಂಡನೆ ರದ್ದಾಗುತ್ತೆ. ಆಮೇಲೆ ಅವರು ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ವನವಾಸಿ ಕಲ್ಯಾಣ ಅನ್ನುವಂತಹ ಒಂದು ಸಂಘಟನೆ, ಟ್ರೈಬಲ್
ಕಮ್ಯುನಿಟಿ ಏನಿದೆ ಅವ್ರಿಗೋಸ್ಕರ ಕೆಲಸ ಮಾಡುವಂತಹ ಬಹಳ ದೊಡ್ಡ ಸಂಘಟನೆ ಇಡೀ ದೇಶದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಅದನ್ನು ಜಶ್ಪುರದಲ್ಲಿ ಸ್ಥಾಪನೆ ಮಾಡ್ತಾರೆ ಬಾಳಾ ಸಾಹೇಬ್ ದೇಶಪಾಂಡೆ ಅಂತ. ದಿಲ್ಲಿ ಮುಜಫರ್ ನಗರ ಈ ರೈಲು ಮಾರ್ಗ ಏನಿದೆ ಇದನ್ನು ಸಂಪೂರ್ಣ ಧ್ವಂಸ ಮಾಡ್ತಾರೆ RSS ಕಾರ್ಯಕರ್ತರು. ಮೀರತ್ ಹತ್ತಿರದ ಒಂದು ಊರಿನಲ್ಲಿ ಒಬ್ಬ ಅಂಚೆ ಕಚೇರಿ ಮೇಲೆ ಧ್ವಜ ಹಾರಿಸ್ತಾ ಇದ್ದಂತಹ ಸ್ವಯಂ ಸೇವಕನ ಮೇಲೆ ಪೊಲೀಸರು ಗುಂಡಾರಿಸ್ತಾರೆ, ಅವನು ಬಲಿದಾನ ಆಗುತ್ತೆ. ಸೊ ಅದೇ ರೀತಿ ಕ್ವಿಟ್ ಇಂಡಿಯಾದಲ್ಲಿ ಇನ್ನೊಂದು ನಡೀತಾ ಇದ್ದದಂದರೆ ಕಾಂಗ್ರೆಸ್ ನಾಯಕರು ಈ ಥರ ಯಾರು ಪ್ರಮುಖರಿದ್ದಾರೆ ಅವರು ಎಲ್ಲೆಲ್ಲಿದ್ದಾರೆ, ಯಾರ ಮನೆಯಲ್ಲಿದ್ದಾರೆ, ಎಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಬ್ರಿಟಿಷ್ ಇಂಟೆಲಿಜೆನ್ಸ್ ಹೇಗೂ ಅವರು ಹುಡುಕ್ತಾ ಇದ್ರು. ಇನ್ನೊಬ್ಬರು ಸಹಾಯ ಮಾಡ್ತಾ ಇದ್ದವ್ರು ಯಾರಾದರೂ ಊಹೆ ಮಾಡ್ಬೋದಾ? ಕಮ್ಯುನಿಸ್ಟ್. ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಇದ್ದವರು ಕಾಂಗ್ರೆಸ್ ನಾಯಕರನ್ನು ಎಲ್ಲಿದ್ದಾರೆ ಏನು ಅವರು ಮಾಹಿತಿ ಕೊಡ್ತಾ ಇದ್ದಿದ್ದು ಕಮ್ಯುನಿಸ್ಟ್. ಹಾಗಾಗಿ ಇವರು ಇಬ್ಬರಿಂದನೂ ರಕ್ಷಣೆ ಮಾಡಿ ಅವರು ಸತ್ಯಾಗ್ರಹವನ್ನು ಮುನ್ನಡೆಸಬೇಕಾದಂಥ ಪರಿಸ್ಥಿತಿ ಇತ್ತು. ಆಗ ಅರುಣಾ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ್ ಯಾರು ಆಮೇಲೆ ಸಮಾಜವಾದಿ ಪಾರ್ಟಿಯಲ್ಲಿ ತೊಡಗಿಸ್ಕೊಳ್ತಾರೆ, ಅವರಿಬ್ಬರಿಗೆ ರಕ್ಷಣೆ ಕೊಟ್ಟಂಥದ್ದು ಅದು ಸಂಘದ ದಿಲ್ಲಿಯ ಸಂಘ ಚಾಲಕರ ಮನೆ, ಹಂಸರಾಜ್ ಗುಪ್ತಾ ಅಂತ ಅವ್ರ ಹೆಸರು. ಅಲ್ಲೇ ಇದ್ಕೊಂಡು ಇವರು ಸತ್ಯಾಗ್ರಹದ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ನಡೆಸ್ತಾ ಇದ್ರು. ಆಮೇಲೆ ಮಹಾರಾಷ್ಟ್ರದಲ್ಲೂ ಅಚ್ಯುತ್ ಪಟವರ್ಧನ್ ಅಂತೇಳಿ ಒಬ್ಬರು ಸೋಷಿಯಲಿಸ್ಟ್ ಮತ್ತು ಸಾನೆ ಗುರುಜಿ ಇವರಿಬ್ಬರು ಅವರ ಮನೆ ಮತ್ತು ಕಾರ್ಯಾಲಯ ಮಾಡಿಕೊಂಡಿದ್ದಂತಹ ಜಾಗ ಅದು ಮಹಾರಾಷ್ಟ್ರದ ಪುಣೆಯ ಸಂಘ ಚಾಲಕರ ಮನೆ. ಹೀಗೆ ಕ್ರಾಂತಿಕಾರಿ ನಾನಾ ಪಾಟೀಲ್ ಅಂಥೇಳಿ ಒಬ್ಬರು, ಅವರು ಕೂಡ ಸತಾರ ಈಗಿನ ಮಧ್ಯಪ್ರದೇಶದಲ್ಲಿ ಬರುತ್ತೆ, ಸತಾರದಲ್ಲಿನ ಸಂಘದ ಕಾರ್ಯಕರ್ತರ ಮನೆಯಲ್ಲಿ ಉಳ್ಕೊಂಡಿದ್ರು, ಗುಪ್ತವಾಗಿ ಅಲ್ಲಿಂದ ಚಟುವಟಿಕೆಯನ್ನು ನಡೆಸ್ತಾ ಇದ್ರು. ಹೀಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಲ್ಲಲ್ಲಿ ಆಶ್ರಯವನ್ನು ಕೊಡ್ತಾ ಇದ್ದಿದ್ದು, ಚಳುವಳಿಗಳಲ್ಲಿ ಕಾಂಗ್ರೆಸ್ ಹೆಸರಿನಲ್ಲಿ ಭಾಗವಹಿಸ್ತಾ ಇದ್ದಿದ್ದು RSS ಕಾರ್ಯಕರ್ತರು. 1943ರಲ್ಲಿ ಒಂದು ಬೈಠಕ್ ನಡೆಯುತ್ತೆ. ಆ ಬೈಠಕ್ ಪುಸ್ತಕದಲ್ಲಿ ಏನು ಚರ್ಚೆ ನಡೀತು ಅಂತ ಉಲ್ಲೇಖ ಬರುತ್ತೆ. ಅದರಲ್ಲಿರುವಂಥದ್ದು ಜಪಾನಿನ ಮೂಲಕ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ನಮ್ಗೆ ಗೊತ್ತಿದೆ ಮಣಿಪುರದಲ್ಲಿ ಆಕ್ರಮಣ ಮಾಡ್ತಾರೆ, ಸರ್ಕಾರ ಸ್ಥಾಪನೆ ಮಾಡ್ತಾರೆ. ಈ ಆಕ್ರಮಣದ ಯೋಜನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಮೂಲಕ ನಡೆಯುತ್ತೆ ಅನ್ನೋದು ಮೊದಲೇ ಸ್ವಲ್ಪ ಸೂಚನೆ ಗೊತ್ತಿದ್ದರಿಂದ ಆ ಸಂದರ್ಭದಲ್ಲಿ ಸಂಘದ ಸ್ವಯಂ ಸೇವಕರು INAಗೆ ಹೇಗೆ ಸಹಾಯ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಈ ಬೈಠಕ್ನಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಉಲ್ಲೇಖ ಬರುತ್ತೆ. ಅದಾದ ನಂತರ 1946ರ ನೌಕಾ ಬಂಡಾಯ, ನಾವು ಇದನ್ನು ಇತಿಹಾಸದಲ್ಲಿ ಓದಿದ್ವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷ್ ನೇವಿಯಲ್ಲಿ ಮ್ಯೂಟಿನಿ ಅಂದರೆ ದಂಗೆ ಹೇಳ್ತಾರೆ ಸೈನಿಕರು, ಅವಕಾಶ ಕಾಯ್ತಾ ಇದ್ದರು. ಒಂದು ಹಂತದಲ್ಲಿ ಬ್ರಿಟಿಷರಿಗೆ ಅನಿಸುತ್ತೆ ಇನ್ನೂ ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಕಾವು ಹೆಚ್ಚಾಗಿತ್ತು ಅಂದರೆ ಇನ್ನೂ ಈ ದೇಶದಲ್ಲಿ ಇರೋದು ಕಷ್ಟ ಅಂತ ಅವ್ರಿಗೆ ಅನಿಸಿದ್ರಿಂದ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಸ್ವಾತಂತ್ರ್ಯ ಸಿಗೋ ಮುಂಚೆ ಅಂದರೆ ಸ್ವಾತಂತ್ರ್ಯ ಇನ್ನೊಂದು ವರ್ಷದೊಳಗೆ ನಮಗೆ ಸಿಗುತ್ತೆ ಅಂತ ಗೊತ್ತಾದಾಗ ಮುಸ್ಲಿಂ ಲೀಗ್ ಬಹಳ ಸಕ್ರಿಯ ಆಗುತ್ತೆ. ನಮಗೊಂದು ಪ್ರತ್ಯೇಕ ದೇಶ ಬೇಕು ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. 1946ರಲ್ಲೇ ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತೇಳಿ ಕೋಲ್ಕತ್ತಾದಲ್ಲಿ, ಎಲ್ಲಿ ಸ್ವಲ್ಪ ಮುಸಲ್ಮಾನರ ಪ್ರಮಾಣ ಜಾಸ್ತಿ ಇತ್ತು, ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಪ್ರಾರಂಭ ಆಗುತ್ತೆ. ಆಗ ಹಿಂದೂಗಳನ್ನು ರಕ್ಷಣೆ ಮಾಡಿದವರು RSS ಸ್ವಯಂ ಸೇವಕರು. 1947ರ ವಿಭಜನೆ ಸಂದರ್ಭದಲ್ಲಿ ಅಂದರೆ 47ರ ಪ್ರಾರಂಭದಲ್ಲೇ ಈಗಿನ ಪಾಕಿಸ್ತಾನದಲ್ಲಿ ಕರಾಚಿ ಇರಬಹುದು, ಇತರ ಬೇರೆ ಬೇರೆ ನಗರಗಳಲ್ಲಿ ಸಿಯಾಲ್ಕೋಟ್, ಕರಾಚಿ ಈ ಥರ ಬೇರೆ ಬೇರೆ ನಗರಗಳಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಪ್ರಾರಂಭ ಆಗಿರುತ್ತೆ. ಆವಾಗಲೂ ಕೂಡ ಸ್ವಯಂ ಸೇವಕರಿಗೆ ಇದ್ದಂಥ ಸೂಚನೆ ಏನಂದರೆ ನಮ್ಮ ಊರಿನಿಂದ ಕೊನೆಯ ಹಿಂದೂ ಸುರಕ್ಷಿತವಾಗಿ ಭಾರತಕ್ಕೆ ಬರುವವರೆಗೆ ನಾವು ಯಾರು ಅಲ್ಲಿಂದ ಕದಲಬಾರ್ದು, ನಮ್ಮ ಊರು ಬಿಟ್ಟು ಬರಬಾರ್ದು. ಅನೇಕ ಸ್ವಯಂ ಸೇವಕರು, ನೂರಾರು ಸಂಖ್ಯೆಯ ಸ್ವಯಂ ಸೇವಕರು ಅಕ್ಷರಶಃ ಇದೇ ರೀತಿ ಮಾಡ್ತಾರೆ. ಅವರ ಊರಿನ ಹಿಂದೂಗಳು ನಿರಾಶ್ರಿತರಾಗಿ ಸುಮಾರು 2 ಕೋಟಿ ಜನ ನಿರಾಶ್ರಿತರಾಗಿ ಭಾರತಕ್ಕೆ ಬರ್ತಾರೆ. ಸುಮಾರು 20 ಲಕ್ಷ ಜನರ ಬಲಿದಾನ ಆಗುತ್ತೆ ಅಂದರೆ ಮುಸ್ಲಿಮರ ಹಿಂಸಾಚಾರಕ್ಕೆ. ಸೊ ಇವರೆಲ್ಲ ಭಾರತಕ್ಕೆ ಬರುವವರೆಗೆ ರಕ್ಷಣೆ ಮಾಡಿ ಅವರು ಬೆನ್ನೆಲುಬಾಗಿ ನಿಂತರು. ಆದರೆ ಅನೇಕ ಸ್ವಯಂ ಸೇವಕರು ಭಾರತಕ್ಕೆ ಬರಲಿಲ್ಲ, ಅಂದರೆ ಈಗಿನ ಭಾರತಕ್ಕೆ ಬರಲಿಲ್ಲ, ಅವರು ಅಲ್ಲೇ ಪ್ರಾಣಾರ್ಪಣೆ ಮಾಡಿದರು. ಸೊ ಈ ರೀತಿ ಇಡೀ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಗಮನಿಸಿದರೆ ಒಂದು ನೇರವಾಗಿ ಅನೇಕ ಕಡೆಗಳಲ್ಲಿ ಸಂಘದ ಸ್ವಯಂ ಸೇವಕರು ಭಾಗವಹಿಸಿದರು. ಸ್ವತಃ ಡಾಕ್ಟರ್ ಹೆಡ್ಗೇವಾರ್ ಅವರೇ ಅನೇಕ ಹೋರಾಟದಲ್ಲಿ ಭಾಗವಹಿಸಿದರು.
ಇನ್ನೂ ಅನೇಕ ಸಂದರ್ಭಗಳಲ್ಲಿ ಯಾರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾ ಇದ್ರು, ಯಾಕೆಂದರೆ ಒಂದು ಸಂಘಟನೆಯಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ RSS ಇನ್ನೂ ಬೆಳೆದಿರಲ್ಲ. ಯಾಕೆಂದರೆ ಉದಾಹರಣೆ ಕರ್ನಾಟಕಕ್ಕೆ ಸಂಘ ಬಂದಿದ್ದೇ 1940ರಲ್ಲಿ, ಅಲ್ಲಿವರೆಗೆ ಕರ್ನಾಟಕದಲ್ಲಿ RSS ಇರಲಿಲ್ಲ. ಈ ಮಹಾರಾಷ್ಟ್ರದಲ್ಲಿ ಬಹಳ ಪ್ರಮುಖವಾಗಿ ಕೆಲವು ಪ್ರಾಂತಗಳಲ್ಲಿ ಮಾತ್ರ ಇರುತ್ತೆ. ಸಂಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಕೊಂಡೇ ಬಂದಿದೆ. ಅದಾದ ನಂತರ ಸ್ವಾತಂತ್ರ್ಯ 47ರಲ್ಲಿ ಬಂತಂತ ಹೇಳಿದರು. ಹೈದರಾಬಾದ್ ಇನ್ನೂ ಸ್ವಾತಂತ್ರ್ಯ ಆಗಿರಲಿಲ್ಲ, ನಿಜಾಮನ ಆಳ್ವಿಕೆ ಇರುತ್ತೆ. 1947ರ ಜೂನ್ನಲ್ಲೇ ನಾನು ಸ್ವತಂತ್ರ ರಾಜ ಅಂತ ಘೋಷಣೆ ಮಾಡ್ಕೊಂಡಿರ್ತಾನೆ ನಿಜಾಮ. ಅಲ್ಲಿ ಹಿಂದೂಗಳನ್ನು ಪೂರ್ಣ ಹೊರಗೋಡಿಸಿ ಅಲ್ಲೊಂದು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅನ್ನೋದು ನಿಜಾಮನ ಕನಸಿರುತ್ತೆ. ಆರ್ಯ ಸಮಾಜ ಮತ್ತು RSS ಅಲ್ಲಿನ ಹಿಂದೂ ಸಮಾಜದ ಬೆನ್ನಿಗೆ ನಿಂತದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರತಿರೋಧ ಅವರಿಗೆ ಹಿಂದೂ ಸಮಾಜ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ನಿರ್ಣಯ ತಗೊಳ್ತಾರೆ, ಪೊಲೀಸ್ ಆ್ಯಕ್ಷನ್ ಆಗುತ್ತೆ, ಮಿಲಿಟರಿ ಆ್ಯಕ್ಷನ್ ಆಗುತ್ತೆ, ಹೈದರಾಬಾದ್ ಭಾರತದ ಜೊತೆ ವಿಲೀನ ಆಗುತ್ತೆ. ಅದೇ ರೀತಿ ಗೋವಾ ಇದು ಪೋರ್ಚುಗೀಸರ ಆಳ್ವಿಕೆಯಲ್ಲಿರುತ್ತೆ. ಆನಂತರ ಅಲ್ಲಿ ಗೋವಾ ಮುಕ್ತಿ ಸಂಗ್ರಾಮ ಅನ್ನೋ ಹೆಸರಲ್ಲಿ ಹೋರಾಟ ಪ್ರಾರಂಭ ಆಗುತ್ತೆ. ಸಂಘನೇ ಅದರ ನೇತೃತ್ವ ವಹಿಸುತ್ತೆ. ಅನೇಕ ಸ್ವಯಂ ಸೇವಕರ ಬಲಿದಾನ ಈ ಸಂದರ್ಭದಲ್ಲಾಗುತ್ತೆ. ಯಾಕೆಂದರೆ ಸತ್ಯಾಗ್ರಹದ ಮೂಲಕ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಗೋವಾದೊಳಗೆ ಪ್ರವೇಶ ಮಾಡ್ತಾರೆ. ಒಬ್ಬನ ಮೇಲೆ ಗುಂಡು ಹಾರಿದರೆ ಇನ್ನೊಬ್ಬ ರಾಷ್ಟ್ರಧ್ವಜವನ್ನು ಕೈಗೆ ತಗೊಂಡು ಮುಂದೆ ಹೋಗ್ತಾರೆ. ಹೀಗೆ ಬಂಧನ ಆಗುತ್ತೆ. ಒಬ್ಬ ಅಂತೂ 16 ವರ್ಷ ಪೋರ್ಚುಗಲಲ್ಲಿ ಒಬ್ಬ ಸ್ವಯಂ ಸೇವಕ ಪೋರ್ಚುಗಲಲ್ಲಿ ಜೈಲಲ್ಲಿ ಇರಬೇಕಾಗತ್ತೆ. ಸೊ ಈ ರೀತಿ ಹೈದರಾಬಾದ್, ಗೋವಾ ಮತ್ತು ಅದೇ ರೀತಿ ದಾದ್ರಾ ನಗರ್ ಹವೇಲಿ. ದಾದ್ರಾ ನಗರ್ ಹವೇಲಿಲಿ ಕೂಡ ಸುಮಾರು 175 ಸಂಖ್ಯೆಯ ಪೊಲೀಸರು ಇರ್ತಾರೆ. ಅದು ಪೋರ್ಚುಗೀಸರ ವಶದಲ್ಲಿರುತ್ತೆ. ಸುಮಾರು 100 ಜನ ಸ್ವಯಂ ಸೇವಕರು ಭಾಳ ಯೋಜನಾಬದ್ಧವಾಗಿ ಅಲ್ಲಿಗೆ ಹೋಗ್ತಾರೆ. ಯಾವುದೇ ವಿಶೇಷ ಪ್ರತಿರೋಧ ಅಲ್ಲಿ ಬರಲ್ಲ. ಯಾಕೆಂದರೆ ಸಂಘದ ಒಟ್ಟು ಹಿಂದೂ ಸಮಾಜದ ಶಕ್ತಿ ಅಲ್ಲಿನ ಪೋರ್ಚುಗೀಸರಿಗೆ ಗೊತ್ತಿರುತ್ತೆ. ಅವರು ಸರೆಂಡರ್ ಆಗ್ತಾರೆ. ಅದು ಭಾರತದ ವಶಕ್ಕೆ ಬರುತ್ತೆ. ಇದಕ್ಕೂ ಮೊದಲು ಈ 3 ಏನು ಗೋವಾ, ದಾದ್ರಾ ನಗರ್ ಹವೇಲಿ ಮತ್ತು ಹೈದರಾಬಾದ್, ಇದಕ್ಕೂ ಮೊದಲು ಇನ್ನೊಂದು ಪ್ರಮುಖವಾದ್ದು ದೇಶ ವಿಭಜನೆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವರು ಬ್ರಿಟಿಷರು ಭಾರತದ ರಾಜರಿಗೆ ಒಂದು ಸ್ವಾತಂತ್ರ್ಯ ಯಾವುದು ವಿಷಯದಲ್ಲಿ ಕೊಟ್ಟಿರ್ತಾರೆ ಅಂದರೆ, ನೀವು ಪಾಕಿಸ್ತಾನದ ಜೊತೆ ಸೇರ್ತಿರೋ ಅಂದರೆ ಯಾರು ಇನ್ನೂ ರಾಜಪ್ರಭುತ್ವ ಇತ್ತು, ಬ್ರಿಟಿಷ್ ಅಧೀನದಲ್ಲಿದ್ದುದು ಭಾರತ ಪಾಕಿಸ್ತಾನ ಅಂತ ಡಿವೈಡ್ ಮಾಡಿ, ಎಲ್ಲಿ ರಾಜಪ್ರಭುತ್ವ ಇತ್ತು ನಿಮ್ಮ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸ್ಬೇಕೋ ಭಾರತಕ್ಕೆ ಸೇರಿಸ್ಬೇಕು ಅನ್ನೋದು ನೀವು ನಿರ್ಣಯ ಮಾಡಿ, ಅಂದರೆ ಆ ಸ್ವಾತಂತ್ರ್ಯ ನಿಮಗಿದೆ ಅಂತ ಇಂಡಿಯಾ ಇಂಡಿಪೆಂಡೆನ್ಸ್ ಆ್ಯಕ್ಟಲ್ಲಿ 1945 ಅದರಲ್ಲಿ ಇರುತ್ತೆ. ಹಾಗಾಗಿ ಹರಿಸಿಂಗ್ ಅವರಿಗೆ ಸ್ವಲ್ಪ ಗೊಂದಲ ಇರುತ್ತೆ. ಅಂದರೆ ಭಾರತಕ್ಕೆ ಸೇರಬೇಕು ಅನ್ನೋ ಮನಸ್ಸಿದ್ರೂ ಅವರಿಗೆ ರಸ್ತೆ ಮಾರ್ಗ ಇದ್ದಿದ್ದು ಪಾಕಿಸ್ತಾನದ ಮೂಲಕ, ಅಂದರೆ ಆಹಾರ ಇನ್ನೊಂದು ಮತ್ತೊಂದು ಎಲ್ಲ ಹೋಗಬೇಕಾಗಿದ್ದು ಪಾಕಿಸ್ತಾನದ ಮೂಲಕ. ಹೀಗಾದರೆ ನಮ್ಮ ಪ್ರಜೆಗಳ ಗತಿ ಏನು ಅಂತ ಹೇಳೋದು ಒಂದು ಪ್ರಶ್ನೆ. ಎರಡನೇದು, ಅದಕ್ಕೂ ಮೊದಲಿನ ಅವರ ಅನುಭವ ನೆಹರು ಅವರ ಜೊತೆ ಅದು ಬಹಳ ಒಳ್ಳೆಯ ಅನುಭವ ಇರಲ್ಲ. ಯಾಕೆಂದರೆ ನೆಹರು ಅವರು ಶೇಖ್ ಅಬ್ದುಲ್ಲಾಂಗೆ ಬೆಂಬಲ ಕೊಟ್ಟಿರ್ತಾರೆ, ಯಾರು ಮಹಾರಾಜರ ವಿರುದ್ಧ ಷಡ್ಯಂತ್ರ ಮಾಡಿ ಪ್ರಧಾನಮಂತ್ರಿ ಆಗಿದ್ದವನು. ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಹೆದರಿಕೆ ಇರುತ್ತೆ. ಹಾಗಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸಂಘದ ಸರಸಂಚಾಲಕರು ಗುರೂಜಿ ಗೋಳ್ವಾಲ್ಕರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನೀವು ಹೋಗಿ ಹರಿಸಿಂಗ್ ಅವ್ರ ಹತ್ರ ಮಾತಾಡಿ ಅಂತ. ಯಾಕೆಂದರೆ ಜಮ್ಮು ಕಾಶ್ಮೀರ ಅಂತ ಹೇಳುವಂಥದ್ದು ಭಾರತದ ಸಹಜವಾದ ಭಾರತದ ಭಾಗ, ಸ್ವಲ್ಪ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಅದು ಭಾರತಕ್ಕೆ ಸೇರಬೇಕಾದ್ದು. ಹರಿಸಿಂಗ್ ಅವ್ರ ಹತ್ರ ಗುರೂಜಿಯವರು ಸರ್ಕಾರನೇ ವಿಮಾನದ ವ್ಯವಸ್ಥೆ ಮಾಡಿರುತ್ತೆ, ಅಲ್ಲಿ ಹೋಗಿ ಮಾತಾಡ್ತಾರೆ. ಹರಿಸಿಂಗ್ ಅವರು ಈ ಸಮಸ್ಯೆಯನ್ನು ಮುಂದಿಡ್ತಾರೆ, ಅಂದರೆ ನಮಗೆ ರಸ್ತೆ ಮಾರ್ಗ ಇರೋದು ಪಾಕಿಸ್ತಾನದ ಮೂಲಕ ಅಂತ. ಗುರೂಜಿಯವರು ಅದಕ್ಕೆ ಬೇಕಾದ ಅಂದರೆ ಇವತ್ತಿದ್ರೂ ನಾಳೆ ಅದೆಲ್ಲ ಸರಿಯಾಗುತ್ತೆ, ಆದರೆ ಒಟ್ಟು ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ನೀವು ಭಾರತದ ಜೊತೆ ಸೇರಬೇಕು. ಹರಿಸಿಂಗ್ ಅವರು ಒಪ್ತಾರೆ. ಆಮೇಲೆ ಭಾರತದ ಜೊತೆ ವಿಲೀನಕ್ಕೆ ಸಹಿ ಮಾಡ್ತಾರೆ. ಇದಾದಮೇಲೆ ಆ ಕಡೆಯಿಂದ ಪಾಕಿಸ್ತಾನದ ಸೈನ್ಯ ಮತ್ತು ಯಾರು ಟ್ರೈಬಲ್ಸ್ ಅಂತ ಹೇಳ್ತಾರೆ ಅವರ ಹೆಸರಲ್ಲಿ ಪಾಕಿಸ್ತಾನದ ಸೈನ್ಯ ಆಕ್ರಮಣ ಮಾಡ್ತಾ ಇರುತ್ತೆ ಜಮ್ಮು ಕಾಶ್ಮೀರದ ಮೇಲೆ. ಆಗ ಅದನ್ನು ತಡಿಬೇಕು, ವಿಲೀನಕ್ಕೆ ಸಹಿಯೇ ಮಾಡಿದರೆ ಮಾತ್ರ ನಮ್ಮ ಸೈನ್ಯ ಕಳಿಸ್ತೀವಿ ಅಂತ ಷರತ್ತು ಹಾಕಿರ್ತಾರೆ. ವಿಲೀನಕ್ಕೆ ಸಹಿ ಆಗುತ್ತೆ. ಆಮೇಲೆ ಅಲ್ಲಿ ನಮ್ಮ ಫೋರ್ಸಸ್ ಮಿಲಿಟ್ರಿ ಹೋಗಬೇಕು, ವಿಮಾನ ಇಳಿಬೇಕಾದ್ರೆ ಇಡೀ ಆವಾಗ ಅಕ್ಟೋಬರ್ ಸಮಯ, ಅಂದರೆ ಹಿಮ ಬೀಳಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಏರ್ಪೋರ್ಟ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಮ ಕೂತಿರುತ್ತೆ. ಅದನ್ನು ತೆಗಿಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ. ಆವಾಗ ಸಂಘದ ಅಲ್ಲಿ ಯಾರು ಪ್ರಮುಖರಿದ್ದರು ಶ್ರೀನಗರದಲ್ಲಿ, ಅವರಿಗೆ ಅಲ್ಲಿನ ಮಿಲಿಟ್ರಿಯ ಪ್ರಮುಖರು ನೀವು ನಮಗೆ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾರೆ.
ಸುಮಾರು 100 ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಹೋಗ್ತಾರೆ, 100ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಹೋಗ್ತಾರೆ. ಯಾವುದೇ ಈಗಿನ ರೀತಿಯ JCBನೋ ಇನ್ನೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ, ಮತ್ತು ಕೈ ಕಾಲಿಗೆ ಬೇಕಾದಂತಹ ಗ್ಲೌಸ್ ಇತ್ಯಾದಿ ಯಾವುದೇ ವ್ಯವಸ್ಥೆ ಇಲ್ಲದೇ ಕೆಲವೇ ಗಂಟೆಗಳಲ್ಲಿ ಪೂರ್ತಿ ರನ್ವೇ ಮೇಲಿದ್ದಂಥ ಹಿಮವನ್ನು ತೆರವು ಮಾಡ್ತಾರೆ ಸ್ವಯಂ ಸೇವಕರು. ಅದರ ಪರಿಣಾಮವಾಗಿ ಅಲ್ಲಿ ಮಿಲಿಟ್ರಿಯ ಫ್ಲೈಟ್ ಇಳಿಲಿಕ್ಕೆ ಸಾಧ್ಯ ಆಗುತ್ತೆ, ಸೈನ್ಯ ಅಲ್ಲಿಗೆ ಹೋಗುತ್ತೆ. ಪಾಕಿಸ್ತಾನದ ಸೈನ್ಯವನ್ನು ಯಶಸ್ವಿಯಾಗಿ ನಮ್ಮ ಸೈನ್ಯ, ಭಾರತೀಯ ಸೈನ್ಯ ತಡೆಯುತ್ತೆ. ಇವತ್ತು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ ಅಂತ ಏನಿದೆ, ಅಂದರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಇರಬಹುದು ಅಥವಾ ಮೀರ್ಪುರ್ ಮುಜಫರಾಬಾದ್ ಇರಬಹುದು, ಆ ಪ್ರದೇಶ ಇವತ್ತು ಪಾಕಿಸ್ತಾನದಲ್ಲಿ ವಶ ಏನಿದೆಯಲ್ಲ, ಅದು 47ರಲ್ಲಿ ಪಾಕಿಸ್ತಾನ ಆಕ್ರಮಣ ಮಾಡ್ತಾ ಮಾಡ್ತಾ ಅಲ್ಲಿವರೆಗೆ ಅವರಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅದು ಇವತ್ತಿಗೂ ಹಾಗೇ ಇದೆ. ಅದರ ಕಥೆ ಬೇರೆ ಇದೆ, ಅದನ್ನು ವಾಪಸ್ ತಗೊಳ್ಬೋದಾಗಿತ್ತು ಇತ್ಯಾದಿ ಎಲ್ಲ ಇದೆ. ಆದರೆ ಅಷ್ಟು ದೂರ ಅವರಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಆ ಭಾಗ ಇವತ್ತು ಅವ್ರ ಹತ್ರ ಇದೆ. ಏನಾದರೂ ಭಾರತೀಯ ಸೈನ್ಯ ಹೋಗದೇ ಇದ್ದಿದ್ದರೆ ಪೂರ್ತಿ ಜಮ್ಮು ಕಾಶ್ಮೀರ ಪಾಕಿಸ್ತಾನದ ವಶ ಆಗ್ತಾ ಇತ್ತು. ಇವತ್ತು ಏನು ಸಣ್ಣ ಭಾಗ ಪಾಕ್ ಆಕ್ಯುಪೈಡ್ JNK ಅಂತ ನೋಡ್ತೀವಿ, ಪೂರ್ತಿ ಜಮ್ಮು ಕಾಶ್ಮೀರ ಬಹುಶಃ ಪಾಕ್ ಆಕ್ಯುಪೈಡ್ JNK ಇರ್ತಾ ಇತ್ತು. ಇದು ಒಂದು. ಭಾರತದ ಪ್ರಮುಖ ನಾಯಕರು ಯಾರಿದ್ದಾರೆ ಅಂದರೆ ನೆಹರು ಇರಬಹುದು, ಈ ಥರ ಸರ್ದಾರ್ ಪಟೇಲ್ ಇರ್ಬೋದು, ಈ ಥರದ ಪ್ರಮುಖ ನಾಯಕರನ್ನು ಒಂದು ಮಿಂಚಿನ ವೇಗದ ಕಾರ್ಯಾಚರಣೆ ಮಾಡಿ ಅವರನ್ನೆಲ್ಲ ಗುಂಡು ಹೊಡೆದು ಕೊಲ್ಲುವಂಥದ್ದು. ಆಮೇಲೆ ಸರ್ಕಾರದ ನಿಯಂತ್ರಣವನ್ನು ಮುಸ್ಲಿಂ ಲೀಗ್ ತಗೊಳ್ಳೋದು, ಇಡೀ ಭಾರತವನ್ನು ಮುಸ್ಲಿಂ ಲೀಗ್ ಅಂದರೆ ಪಾಕಿಸ್ತಾನದ ವಶ ಮಾಡೋದು. ಈ ಯೋಜನೆ ಅಂದರೆ ಅದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರ ಸಂಗ್ರಹ, ಅಂದರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ದಂಗೆ ಮಾಡಬೇಕು ಅಂತ ಯೋಜನೆ ಇರುತ್ತೆ. ಇದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರ ಮದ್ದುಗುಂಡೆಲ್ಲ ಸಂಗ್ರಹ ಮಾಡಿರ್ತಾರೆ. ಸಂಘದ ಸ್ವಯಂ ಸೇವಕರಿಗೆ ಇದು ಹೇಗೋ ಗೊತ್ತಾಗುತ್ತೆ. ತಕ್ಷಣ ಅವರು ಅದನ್ನು ಸರ್ದಾರ್ ಪಟೇಲ್ ಅವರಿಗೆ ತಿಳಿಸ್ತಾರೆ. ಅವರು ಪೊಲೀಸನ್ನು ಕಳಿಸಿ ಆ ಸ್ಥಳದ ಮೇಲೆ ದಾಳಿ ನಡೆಸ್ತಾರೆ. ಬಹಳ ದೊಡ್ಡ ಒಂದು ದೇಶಘಾತಕವಾದ ಯೋಜನೆ ಇದರಿಂದ ವಿಫಲ ಆಗುತ್ತೆ. ಹೀಗೆ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ RSS ತನ್ನ ಸೀಮಿತವಾದ ಶಕ್ತಿ ಇದ್ದರೂ ಕೂಡ, ಅಂದರೆ ಇವತ್ತಿನಷ್ಟು ದೊಡ್ಡ ಸಂಘಟನೆ ಇಲ್ಲದೇ ಇದ್ದರೂ ಕೂಡ ಬಹಳ ಸಕ್ರಿಯವಾಗಿ ಭಾಗವಹಿಸ್ತು. ಮತ್ತು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಸ್ವಯಂ ಸೇವಕರು ಬಲಿದಾನ ಮಾಡಲಿಕ್ಕೆ ಕೂಡ, ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಲಿದಾನ ಮಾಡಲಿಕ್ಕೆ ಕೂಡ ಹಿಂಜರಿಲಿಲ್ಲ. ಈ ರೀತಿಯ ಇತಿಹಾಸವನ್ನು ನಾವು ನೋಡ್ತೇವೆ. ಆನಂತರ ನಮ್ಮ ದೇಶಕ್ಕೆ ಬಂದಂತಹ ಬಹಳ ದೊಡ್ಡ ಸವಾಲು ಅಂತ ಹೇಳಿದರೆ 1975ರಲ್ಲಿ ತುರ್ತು ಪರಿಸ್ಥಿತಿ. ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಗೆದ್ದಿದ್ದೇ ಇದು ಅಕ್ರಮ ಅಂಥೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ. ಅವರು ರಾಜೀನಾಮೆ ಕೊಡಬೇಕಾದಂತಹ ಪ್ರಸಂಗ ಬರುತ್ತೆ. ಅದಕ್ಕೂ ಮೊದಲೇ ಅವರ ಭ್ರಷ್ಟಾಚಾರ ಇತ್ಯಾದಿ ಕಾರಣದಿಂದ JP ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಅವರ ವಿರುದ್ಧ ಪ್ರತಿಭಟನೆ ಇತ್ಯಾದಿ ನಡೀತಾ ಇರುತ್ತೆ. ಹಾಗಾಗಿ ಅವರು ಎಮರ್ಜೆನ್ಸಿ ಅಂತ ಹೇಳಿದರೆ, ಎಮರ್ಜೆನ್ಸಿ ಅಂದರೆ ಏನಂದರೆ ಯಾವುದೇ ಪ್ರತಿಪಕ್ಷ ನಾಯಕರನ್ನು, ಅಂದರೆ ಪೊಲಿಟಿಕಲ್ ಯಾರು ಬೇರೆ ಬೇರೆ ಪಾರ್ಟಿಗಳಿದೆ ಅವರನ್ನು ಯಾವುದೇ ಪ್ರಶ್ನೆ ಇಲ್ಲದೆ ಅವರನ್ನು ಬಂಧಿಸಿಟ್ರು. ಮಾಧ್ಯಮಗಳು ನಿಜವಾದ ಸುದ್ದಿಯನ್ನು ಪ್ರಸಾರ ಮಾಡಲಿಕ್ಕೆ ನಿರ್ಬಂಧ. ಅಂದರೆ ಯಾವ ಸುದ್ದಿ ಪ್ರಸಾರ ಮಾಡೋದಿದ್ರೂ ಸರ್ಕಾರದ ಆಫೀಸರ್ಸ್ ಅಪ್ರೂವ್ ಮಾಡಿದ ಮೇಲೆ ಹೋಗಬೇಕಂದ್ರೆ ಸರ್ಕಾರದ ಪರ ಮಾತ್ರ ಸುದ್ದಿ ಬರುತ್ತೆ. ಮತ್ತು ಈ ರೀತಿ ಯಾರ್ಯಾರು ಸರ್ಕಾರಕ್ಕೆ ಅಪಾಯ ಅಂತ ಅನಿಸುತ್ತೆ ಅವರನ್ನು ಯಾವುದೇ ಪ್ರಶ್ನೆ ಇಲ್ಲದೆ ಬಂಧಿಸುವಂತಹ ಒಂದು ಕ್ರಮ. ಈ ರೀತಿ ಇಡೀ ದೇಶದಲ್ಲಿ ಒಂದು ಉಸಿರು ಕಟ್ಟಿಸುವ ವಾತಾವರಣವನ್ನು ಇಂದಿರಾ ಗಾಂಧಿಯವರು 1975 ಜೂನ್ 25 ಆ ದಿವಸ ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ. ಅದರ ಮೂಲಕ ಈ ರೀತಿಯ ದಮನದ ಕೆಲಸ, ದೇಶವನ್ನು ಸಮಾಜವನ್ನು ದಮನ ಮಾಡುವಂಥ ಕೆಲಸ, ವಿರೋಧಿ ದನಿಯನ್ನು ಅಡಗಿಸುವಂಥ ಕೆಲಸ ಇದು ನಡೆಯುತ್ತೆ. ಎಮರ್ಜೆನ್ಸಿ ಹೋದರೆ ಅಂದರೆ ಸಂವಿಧಾನಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಸರ್ಕಾರ ಹೇಳಿದ್ದೇ ಕಾನೂನು. ಸಂವಿಧಾನವನ್ನು ಏನು ಒಂದು ಮೂಟೆ ಕಟ್ಟಿ ಬೀಗ ಹಾಕಿ ಇಟ್ಟ ಹಾಗೆ ಸಂವಿಧಾನದ ಯಾವ ಕಾನೂನು ದೇಶದಲ್ಲಿ ಲಾಗೂ ಆಗ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಕೆಲಸ ಮಾಡಿದ್ಯಾರು? ಅದು RSS. ಇಡೀ ದೇಶದಲ್ಲಿ ಅನೇಕರು ಭೂಗತರಾಗಿದ್ದುಕೊಂಡು, ಅಂದರೆ ಅಂಡರ್ಗ್ರೌಂಡ್ ಆಗಿದ್ದುಕೊಂಡು ಜನರನ್ನು ಸಂಘಟನೆ ಮಾಡಿ ಸತ್ಯಾಗ್ರಹಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂಥದ್ದು. ಪ್ರತಿ ದಿವಸ ಇಷ್ಟಿಷ್ಟು ಜನ ಸತ್ಯಾಗ್ರಹಕ್ಕೆ ಹೋಗಬೇಕು, ಇಷ್ಟಿಷ್ಟು ಜನ ಸತ್ಯಾಗ್ರಹಕ್ಕೆ ಹೋದರೆ ಬಂಧನ ಮಾಡ್ತಾರೆ, ಬಂಧನ ಆಗ್ತಾರೆ. ಹೊರಗಿರುವವರು ಯಾರು? ಕೆಲಸ ಮಾಡುವವರು ಯಾರು? ಸತ್ಯಾಗ್ರಹಕ್ಕೆ ಹೋಗಿ ಬಂಧನ ಆಗಿ ಜೈಲಿಗೆ ಹೋಗುವವರು ಯಾರು? ಈ ರೀತಿ ಎಲ್ಲ ಯೋಜನೆಯನ್ನು ಮಾಡಿದ್ದಷ್ಟೇ ಅಲ್ಲದೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಉದಾಹರಣೆಗೆ ಸಮಾಜವಾದಿ ಪಕ್ಷ ಇರ್ಬೋದು, ಈ ರೀತಿ ಕೆಲವು ಕಮ್ಯುನಿಸ್ಟರು ಈ ಹೋರಾಟದಲ್ಲಿ ಸೇರ್ಕೊಂಡಿದ್ದು, ಈ ರೀತಿ ಎಲ್ಲರನ್ನೂ ಒಂದು ವೇದಿಕೆ ಅಡಿಯಲ್ಲಿ ತಂದು ಲೋಕ ಸಂಘರ್ಷ ಸಮಿತಿ ಅಂತ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಹುಟ್ಟಾಕಿರ್ತಾರೆ. ಸೊ ಈ
ಒಂದು ನೇತೃತ್ವವನ್ನು ಕೊಟ್ಟಂಥದ್ದು, ಜನರನ್ನು ಸಂಘಟನೆ ಮಾಡಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದ RSS. ಕರ್ನಾಟಕದಂತಹ ಎಲ್ಲ ಪ್ರಾಂತಗಳಲ್ಲೂ ಅವರವರೊಂದು ಕೈ ಬರಹದ ಪತ್ರಿಕೆ ಮಾಡಿ. ಕರ್ನಾಟಕದಲ್ಲಿ ಕಹಳೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪತ್ರಿಕೆ. ಅದು ಎಲ್ಲಿ ಪ್ರಿಂಟ್ ಆಗ್ತಾ ಇತ್ತು, ಯಾರು ಸುದ್ದಿ ಬರೀತಾ ಇದ್ರು, ಯಾರು ಅದನ್ನು ಹಂಚ್ತಾ ಇದ್ರು, ಕೊನೆವರೆಗೂ ಪೊಲೀಸರಿಗೆ ಇದನ್ನು ಕಂಡುಹಿಡಲಿಕ್ಕಾಗಲಿಲ್ಲ. ಆದರೆ ಈ ಕೆಲಸವನ್ನು ಮಾಡಿದ್ದು ಎಲ್ಲೋ ದೂರದ ಕುಗ್ರಾಮದಲ್ಲಿ ಯಾರದ್ದೋ ಒಂದು ಮನೆಯಲ್ಲಿ ಸೈಕ್ಲೋಸ್ಟೈಲ್, ಆಗ ಈಗಿನಾಗಿ ಜೆರಾಕ್ಸ್ ಪ್ರಿಂಟ್ ಈ ಥರದ್ದೆಲ್ಲ ಅಷ್ಟು ವ್ಯವಸ್ಥೆ ಇರಲಿಲ್ಲ, ಕೈಯಲ್ಲಿ ಬರೆಯೋದು ಅದನ್ನು ಕಾಪಿ ಮಾಡು, ಈ ಥರ ಮಾಡಿ ಬೆಳಿಗ್ಗೆ ಆಗೋದ್ರೊಳಗೆ ಎಲ್ಲ ಮನೆಗೂ ನ್ಯೂಸ್ ಪೇಪರ್ ಬರ್ತಾಯಿತ್ತು. ಆದರೆ ಎಲ್ಲಿಂದ ಬರ್ತಾ ಇತ್ತು ಅಂತ ಪೊಲೀಸರಿಗೆ ಗೊತ್ತಾಗಲಿಲ್ಲ. ಇಂದಿರಾ ಗಾಂಧಿಯವರು ಕೊನೆಗೆ ಪೊಲೀಸರಿಗೆ ಬೈದ್ರಂತೆ, ಇಷ್ಟು ನೀವು ವ್ಯವಸ್ಥೆ ಇದ್ದರೂ ಕೂಡ 10% RSSನವ್ರನ್ನ ಕೂಡ ಅರೆಸ್ಟ್ ಮಾಡಲಿಕ್ಕಾಗಲಿಲ್ಲ ನಿಮ್ಮ ಕೈಲಿಂದ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಗತರಾಗಿದ್ದುಕೊಂಡು ಸಂಘದ ಕಾರ್ಯಕರ್ತರು ಕೆಲಸ ಮಾಡಿದರು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಜೈಲಿಗೆ ಹೋಗಿದ್ದಾರೆ. ಅನೇಕರು ಸಂಘದ ಸ್ವಯಂ ಸೇವಕರ ಮೇಲೆ ಎಷ್ಟು ಚಿತ್ರಹಿಂಸೆ ಕೊಟ್ಟರು ಅಂದರೆ, ಈ ಪ್ರಮುಖರು ಎಲ್ಲಿದ್ದಾರೆ ಅವರೆಲ್ಲಿದ್ದಾರೆ ಅಂತ ಕೇಳಲಿಕ್ಕೆ ಅಂತ ಹೇಳಿದರೆ ಅನೇಕರು ಪ್ರಾಣಾರ್ಪಣೆ ಮಾಡಬೇಕಾಯಿತು. ತುಂಬ ಜನರಿಗೆ ಆಮೇಲೆ ಕೂಡ ಏನೋ ಕಾಲ್ ಫ್ರ್ಯಾಕ್ಚರ್ ಆಗಿದೆ, ಕೈ ಏನೋ ಆಗಿದೆ, ಈ ಥರದ ಅನೇಕ ಸಮಸ್ಯೆಗಳನ್ನು ಸ್ವತಃ ಎದುರಿಸಿದರೂ ಕೂಡ ಯಾವುದೇ ರಹಸ್ಯವನ್ನು ಒಬ್ಬ ಸ್ವಯಂ ಸೇವಕ ಕೂಡ ಬಿಟ್ಟುಕೊಡಲಿಲ್ಲ. ಇದರ ಪರಿಣಾಮವಾಗಿ ಈ ರೀತಿ ಇಡೀ ದೇಶದಲ್ಲಿ ಆಂದೋಲನ ನಡೆದಿದ್ದ ಪರಿಣಾಮ 1977ರ ಮಾರ್ಚ್ 21ಕ್ಕೆ ತುರ್ತು ಪರಿಸ್ಥಿತಿಯನ್ನು ತೆರವು ಮಾಡಬೇಕಾಯಿತು. ಆಮೇಲೆ ಚುನಾವಣೆ ನಡೀತು. ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ಸೋಲ್ತಾರೆ. ಇದೆಲ್ಲ ಸಾಧಾರಣ ನಾವು ಓದಿರುವಂಥ ಇತಿಹಾಸ. ಹೀಗೆ ದೇಶಕ್ಕೆ ಅಪಾಯ ಬಂದಾಗ, ಅದು ಸ್ವಾತಂತ್ರ್ಯ ಹೋರಾಟ ಇರಬಹುದು, ಸಂವಿಧಾನದ ರಕ್ಷಣೆ ಇರಬಹುದು, ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಸಮಾಜ ಜೊತೆ ನಿಲ್ಲುವಂತಹ ಕೆಲಸವನ್ನು RSS ಮಾಡ್ಕೊಂಡು ಬಂದಿದೆ. ಈ ವರ್ಷ RSSಗೆ 100 ವರ್ಷ ಆಗ್ತಾಯಿದೆ. ಈ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಗೆ 100ನೇ ವರ್ಷ ಪ್ರಾರಂಭ ಆಗುತ್ತೆ. ಇವತ್ತು ಸಂಘ ದೇಶದಲ್ಲಿ ಏನು ಮಾಡಿದೆ ಅಂತ ಕೇಳಿದರೆ, ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡೆದ ಇದ್ದಂತಹ ಕಾಲದಿಂದ ಇವತ್ತು ಹಿಂದೂ ಅಂತ ಹೇಳಲಿಕ್ಕೆ ಯಾರೇ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಹೆಮ್ಮೆಯಿಂದ ನಾನು ಹಿಂದೂ ಅಂತ ಹೇಳ್ಕೊಳ್ತೀನಿ. ಆ ರೀತಿಯ ಒಂದು ಮಾನಸಿಕತೆ ಇಡೀ ದೇಶದಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲಿ ಸಂಘದ್ದು ಒಂದು ಬಹಳ ಪ್ರಮುಖವಾದ ಪಾತ್ರ ಇದೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕೆ. ಎರಡನೇದು, ಹಿಂದೂಗಳನ್ನು ಸಂಘಟನೆ ಮಾಡಲಿಕ್ಕೆ ಆಗಲ್ಲ, ಇವರು ಜಾತಿ ಹೆಸರಲ್ಲಿ ಭಾಷೆ ಹೆಸರಲ್ಲಿ ಈ ರೀತಿ ಪರಸ್ಪರ ಹೊಡೆದಾಡುವವರು ಅಂತಿದ್ದಂತಹ ಒಂದು ಸಮಾಜದ ಚಿತ್ರಣ ಹೋಗಿ ಇವತ್ತು ಜಾತಿ ಹೋಗಿದೆಯಾ ಹೋಗಲಿಲ್ಲ, ಭಾಷೆ ಹೋಗಿದೆಯಾ ಹೋಗಲಿಲ್ಲ, ಆದರೆ ಇದೆಲ್ಲವನ್ನು ಮೀರಿ ನಾವು ಹಿಂದೂಗಳು, ನಾವು ಒಂದು ದೇಶಕ್ಕೋಸ್ಕರ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ. ಈ ರೀತಿ ಒಬ್ಬ ಸಾಮಾನ್ಯ ದೇಶದ ನಾಗರಿಕ ಅವನಲ್ಲಿ ಆ ರೀತಿಯ ಭಾವನೆ ಇವತ್ತು ನಾವು ಸಮಾಜದಲ್ಲಿರುವುದನ್ನು ನೋಡ್ತೇವೆ. ಅಷ್ಟೇ ಅಲ್ಲದೆ ಅನೇಕ ಸುಮಾರು 50ಕ್ಕೂ ಹೆಚ್ಚು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ವಿದ್ಯಾರ್ಥಿ ಕ್ಷೇತ್ರ ಇರಬಹುದು, ಕಾರ್ಮಿಕ ಕ್ಷೇತ್ರ ಇರಬಹುದು, ಕೃಷಿ ಇರಬಹುದು, ವನವಾಸಿ ಕಲ್ಯಾಣ ಹೇಳಿದ್ದೇನೆ, ಟ್ರೈಬಲ್ಸ್ ಅವ್ರ ನಡುವೆ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಭಾರತೀಯ ಚಿಂತನೆಯ ಆಧಾರದ ಮೇಲೆ ಕೆಲಸ ಮಾಡುವಂಥ ಅನೇಕ ಸಂಘಟನೆಗಳನ್ನು ಇವತ್ತು RSS ಹುಟ್ಟುಹಾಕಿದೆ. ಆಯಾಯ ಕ್ಷೇತ್ರದಲ್ಲಿ ಭಾರತೀಯ ಚಿಂತನೆಯ ಆಧಾರದ ಮೇಲೆ ಪರಿವರ್ತನೆಯನ್ನು ತರುವಂತಹ ಕೆಲಸ ಇದು ಇಡೀ ದೇಶದಲ್ಲಿ ನಡೀತಾ ಬಂದಿದೆ. ಯಾವುದನ್ನು ಸಂಘದ ಸ್ವಯಂ ಸೇವಕರು ಪ್ರಾರ್ಥನೆಯಲ್ಲಿ ಹೇಳ್ತಾರೆ, ಪರಂ ವೈಭವಂ ನೇತುಂ ಏತತ್ ಸ್ವರಾಷ್ಟ್ರಂ. ಅಂದರೆ ಈ ದೇಶವನ್ನು ಒಂದು ವೈಭವದ ಸ್ಥಿತಿಗೆ ತಗೊಂಡು ಹೋಗಬೇಕು. ಅವತ್ತಿಂದ ಇವತ್ತಿನವರೆಗೂ ಕೂಡ ಅದೇ ಧ್ಯೇಯವನ್ನು ಇಟ್ಕೊಂಡು ಸಂಘ ಕೆಲಸ ಮಾಡ್ತಾ ಬರ್ತಾ ಇದೆ. ಸಮಾಜ ಕೂಡ ಇವತ್ತು ಸಂಘದ ಚಿಂತನೆ ಯಾವುದು ಪ್ರಾರಂಭದಲ್ಲಿ ಇದೇ ಹಿಂದೂ ಸಮಾಜ RSSನ್ನು ಅನೇಕರು ವಿರೋಧ ಮಾಡಿದರು, ಆಮೇಲೆ ಕೆಲವರು ಅಪಹಾಸ್ಯ ಮಾಡಿದರು. ಇವತ್ತು ಸಮಾಜ ಈ ರೀತಿಯ ಕೆಲಸಕ್ಕೆ, ಅಂದರೆ ದೇಶವನ್ನು ಕಟ್ಟುವಂತಹ ಕೆಲಸ, ಸಮಾಜವನ್ನು ಸಂಘಟಿಸುವಂತಹ ಕೆಲಸ, ನಮ್ಮೆಲ್ಲ ಭೇದಗಳನ್ನು ಭಿನ್ನಾಭಿಪ್ರಾಯಗಳನ್ನು ಮೀರಿ ನಾವೆಲ್ಲ ಒಂದು ಅನ್ನುವ ಭಾವನೆಯಲ್ಲಿ ಕೆಲಸ ಮಾಡುವಂತಹ ಒಂದು ವಾತಾವರಣ ಇದು ಇಡೀ ದೇಶದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಸಮಾಜ ಕೂಡ ಸಂಘದ ಚಿಂತನೆಯ ಜೊತೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇದೆ, ನಮ್ಮ ಜೊತೆ ಹೆಜ್ಜೆ ಹಾಕ್ತಾ ಇದೆ. ಇದು ಬಹಳ ಒಂದು 100 ವರ್ಷದ ಸತತ ಪ್ರಯತ್ನದ ಪರಿಣಾಮ. ಸಂಘ ಇವತ್ತು ಈ ಸ್ಥಿತಿಯನ್ನು ತಲುಪಲಿಕ್ಕೆ ಕಾರಣ ಆಗಿದೆ. ಮತ್ತು ಬಹಳ ಪ್ರಮುಖವಾದ ಇನ್ನೊಂದು ವಿಷಯ ಅಂತ ಹೇಳಿದರೆ, ಸಂಘ ಮಾಡ್ತಾ ಇರುವಂಥದ್ದು, ಸಂಘದ ಪ್ರಾರ್ಥನೆಯಲ್ಲಿ ಬರುತ್ತೆ, ಅಂದರೆ ಇದು ಭಗವಂತನ ಕೆಲಸ. ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗುತ್ತೋ ನಾನು ಪುನಃ ಹುಟ್ಟಿ ಬರ್ತೇನೆ. ಶ್ರೀರಾಮನ ಅವತಾರ ಇರಬಹುದು, ಇನ್ಯಾವುದೇ ದಶಾವತಾರ ಅಂತ ಹೇಳ್ತೇವೆ ಭಗವಂತನ,
ಯಾಕೆ ಅವತಾರ ಆಯಿತು ಅಂತ ಹೇಳಿದರೆ, ಸಮಾಜದಲ್ಲಿ ಯಾವಾಗ ಧರ್ಮವನ್ನು ಪುನಃ ಸ್ಥಾಪಿಸಬೇಕಾದ ಸಂದರ್ಭ ಬರುತ್ತೋ ಆವಾಗ ಭಗವಂತ ಅವತಾರ ಮಾಡಿ. ಅದೇ ಒಂದು ಪರಂಪರೆಯ ಒಂದು ಮುಂದುವರಿದ ಭಾಗ. ಅಂದರೆ ಸಮಾಜವನ್ನು ಸಂಘಟಿಸುವ ಒಂದು ಒಳ್ಳೆಯ ಸದೃಢವಾದ ಸಮೃದ್ಧವಾದ ಸುಖಿ ಸಮಾಜವನ್ನು ನಿರ್ಮಾಣ ಮಾಡುವ ಕೆಲಸ. ಇದೊಂದು ಸಂಘ ಅನ್ನುವಂಥದ್ದು ಒಂದು ಹೆಸರು ಮಾತ್ರ. ಈ ರೀತಿಯ ಒಂದು ಪ್ರಯತ್ನ ಸದಾ ಇದು ಭಾರತದಲ್ಲಿ ನಡೀತಲೇ ಇತ್ತು, ಈಗಲೂ ನಡೀತಾ ಇದೆ, ಮುಂದೂ ನಡೀತಾ ಇರುತ್ತೆ. ನಾವೆಲ್ಲರೂ ಕೂಡ ಈ ರೀತಿಯ ಒಂದು ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪ ನಮ್ಮ ಶ್ರಮವನ್ನು ನಮ್ಮ ಸಮಯವನ್ನು ಈ ಕೆಲಸಕ್ಕೆ ಕೊಟ್ಟಾಗ ಇನ್ನೂ ಬಹಳ ವೇಗವಾಗಿ ಭಾರತ ಆ ಒಂದು ವೈಭವಯುತವಾದ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.